ಹಾಯ್ ಹಲೋ ನಮಸ್ಕಾರ. ಆತ್ಮೀಯ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಯಾವ ಟಾಪಿಕ್ ಅನ್ನ ತಗೊಂಡಿದ್ದೀನಿ? ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ. ಇದ್ರ ಬಗ್ಗೆ ಏನೇನಿದೆ ಅವೆಲ್ಲನೂ ಕೂಡ ನಾವೇನ್ ಮಾಡ್ತಾ ಹೋಗೋಣ ಅಂತಂದ್ರೆ ತಿಳ್ಕೊಳ್ತಾ ಹೋಗೋಣ. ಸೊ ಹಾಗಾದ್ರೆ ಈ ಪಾಠದಲ್ಲಿ ನಾವ್ ಏನೇನ್ ತಿಳ್ಕೊಳ್ತಾ ಹೋಗ್ತೀವಿ ಅಂತಂತಂದ್ರೆ ನೋಡಿ, ಮೊದಲನೇ ಕಲಿಕಾಂಶಗಳಲ್ಲಿ ಕಲಿಕಾಂಶಗಳು ಏನೇನ್ ತಿಳ್ಕೊತೀವಿ? ಈ ಪಾಠದಲ್ಲಿ ಬೆಳೆ ಬಗ್ಗೆ ತಿಳ್ಕೊಳ್ತೀವಿ. ಓಕೆನಾ? ಬೆಳೆ ಎಂದರೇನು ಅಂತ ನಾವು ತಿಳ್ಕೊತೀವಿ. ನೆಕ್ಸ್ಟ್ ಕೃಷಿ ಪದ್ಧತಿಗಳ ಬಗ್ಗೆ ತಿಳ್ಕೊತೀವಿ. ಅದರಲ್ಲಿ ಖಾರಿಫ್ ಬೆಳೆಗಳು ಮತ್ತೆ ರಬಿ ಬೆಳೆಗಳು ಅಂತ ಬರ್ತವೆ. ನೆಕ್ಸ್ಟ್ ಬೆಳೆ ಉತ್ಪಾದನೆಯ ಮೂಲಭೂತ ಪದ್ಧತಿಗಳಿದಾವೆ. ಸೊ ಮೂಲಭೂತ ಪದ್ಧತಿಗಳು ಎಷ್ಟಿದಾವೆ? 7 ಇದಾವೆ. ಆ 7 ಇಲ್ಲಿ ಬರ್ದಿರುವಂತದ್ದು: ಮಣ್ಣನ್ನು ಹದಗೊಳಿಸುವಿಕೆ, ಬಿತ್ತನೆ, ಸಾವಯವ ಗೊಬ್ಬರಗಳು ಮತ್ತು ರಾಸಾಯನಿಕ ಗೊಬ್ಬರವನ್ನ ಸೇರಿಸುವುದು. ಎಲ್ಲಿಗೆ? ಮಣ್ಣಿಗೆ. ನೆಕ್ಸ್ಟ್ ನೀರಾವರಿ, ನೆಕ್ಸ್ಟ್ ಕಳೆಗಳಿಂದ ರಕ್ಷಣೆ, ಕೊಯ್ಲು, ಸಂಗ್ರಹಣೆ. ವೆರಿ ವೆರಿ ಇಂಪಾರ್ಟೆಂಟ್ ಕಂಡ್ರಿ. ನೆಕ್ಸ್ಟ್ ಇದೇ ಪಾಠದಲ್ಲಿ ನಾವೇನ್ ಕರಿತೀವಿ? ಕೃಷಿಯ ಉಪಕರಣಗಳು. ಕೃಷಿ ಮಾಡ್ಬೇಕು ಅಂತಂದ್ರೆ ಯಾವ್ದಾದ್ರು ಬೆಳೆಗಳನ್ನು ಬೆಳಿಬೇಕು ಅಂತಂದ್ರೆ ಉಪಕರಣಗಳು ಬೇಕು ಅಲ್ವಾ? ಉಪಕರಣ ಇಲ್ದೇನೆ ಏನಾರು ಬೆಳೆಯಕ್ ಸಾಧ್ಯನಾ? ಇಲ್ಲ. ಸೊ ಮತ್ತೆ ಕೃಷಿ ಪದ್ಧತಿಗಳ ಬಗ್ಗೆ ನಾವೇನ್ ಮಾಡ್ತಾ ಹೋಗೋಣ ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ತಾ ಹೋಗೋಣ ಬನ್ನಿ. ಮೊದಲನೇ ಕಲಿಕಾಂಶದಲ್ಲಿ ಕೃಷಿ ಪದ್ಧತಿ ಅಂತ ಇದೆ. ಏನು ಕೃಷಿ ಪದ್ಧತಿ ಅಂತಂದ್ರೆ ಏನು? ಒಂದು ನಿರ್ದಿಷ್ಟ ಕಾಲಾವಧಿಯಲ್ಲಿ ರೈತರು ಕೈಗೊಳ್ಳುವ ಅನೇಕ ಚಟುವಟಿಕೆಗಳನ್ನು ನಾವೇನಂತ ಕರಿತೀವಿ? ಕೃಷಿ ಪದ್ಧತಿ ಅಂತ ಕರಿತೀವಿ. ನೆನ್ಪಿಟ್ಕೊಂಡಿರಿ, ಒಂದು ನಿರ್ದಿಷ್ಟ ಕಾಲಾವಧಿಯಲ್ಲಿ ರೈತರು ಕೈಗೊಳ್ಳುವ ಅನೇಕ ಚಟುವಟಿಕೆ ನಾವೇನಂತ ಕರಿತೀವಿ? ಕೃಷಿ ಪದ್ಧತಿ ಅಂತ ಕರಿತೀವಿ. ನೆಕ್ಸ್ಟ್ ಬೆಳೆ ಎಂದರೇನು ಅಂತ ಕೇಳ್ಬೋದು. ಏನು ಬೆಳೆ ಅಂದ್ರೆ? ಒಂದೇ ಸ್ಥಳದಲ್ಲಿ ಅಥವಾ ಒಂದು ಸ್ಥಳದಲ್ಲಿ ಒಂದೇ ರೀತಿಯ ಸಸ್ಯಗಳನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಕೃಷಿ ಮಾಡುವುದಕ್ಕೆ ನಾವೇನಂತ ಕರಿತೀವಿ? ಬೆಳೆ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಜೋಳ ಈ ತರ ನಾವೇನ್ ಮಾಡಿದೀವಿ? ಈ ರೀತಿ ನಾವೇನ್ ಮಾಡಿದೀವಿ? ಜೋಳದ ಹೊಲ ಇದೆ ಅಂತ ತಿಳ್ಕೊಳ್ಳಿ. ಓಕೆನಾ? ಜೋಳದ ಹೊಲ ಇದೆ. ನಾವೇನ್ ಮಾಡಿದೀವಿ? ಒಂದೇ ರೀತಿಯ ಸಸ್ಯಗಳನ್ನ ಏನ್ ಮಾಡಿದೀವಿ? ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೀವಿ. ಸೊ ಒಂದೇ ರೀತಿಯ ಸಸ್ಯಗಳನ್ನ ದೊಡ್ಡ ಪ್ರಮಾಣದಲ್ಲಿ ಬೆಳೆದ್ರೆ ಅದನ್ನ ನಾವೇನಂತ ಕರಿತೀವಿ? ಬೆಳೆ ಅಂತ ಕರಿತೀವಿ. ನೆಕ್ಸ್ಟ್ ಏನಿದೆ ಅಂತಂದ್ರೆ ನೋಡಿ, ಭಾರತ ಒಂದು ವಿಶಾಲವಾದಂತ ದೇಶ, ಹೌದಲ್ವಾ? ಭಾರತ ಸುಮಾರು ವಿಶಾಲವಾಗಿದೆ ಅಲ್ವಾ ದೇಶ. ನೆಕ್ಸ್ಟ್ ಇದರಲ್ಲಿ ಉಷ್ಣಾಂಶ ಆಗಿರ್ಬೋದು, ತೇವಾಂಶ ಆಗಿರ್ಬೋದು, ಮತ್ತು ಮಳೆಯ ಹವಾಮಾನ ಪರಿಸ್ಥಿತಿಗಳು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಬದಲಾಗ್ತಿರ್ತದೆ. ಹೌದು, ಈಗ ಕರಾವಳಿ ತೀರ ಪ್ರದೇಶದಲ್ಲಿ ಜಾಸ್ತಿ ಮಳೆ ಹುಯ್ತಾ ಇರ್ತದೆ. ಕೊಡಗು ಪ್ರದೇಶದಲ್ಲಿ ಜಾಸ್ತಿ ಮಳೆ ಹುಯ್ತಾ ಇರ್ತದೆ. ದಕ್ಷಿಣ ಕನ್ನಡ ಆಗಿರ್ಬೋದು, ಉಡುಪಿ ಆಗಿರ್ಬೋದು, ಮಂಗಳೂರು ಸೈಡ್ ಆಗಿರ್ಬೋದು, ಇವೆಲ್ಲಾ ಜಾಗದಲ್ಲಿ ಕೂಡ ಸಾಮಾನ್ಯವಾಗಿ ಮಳೆ ಹುಯ್ತಿರ್ತದೆ. ಅದೇ ಸಾಮಾನ್ಯವಾಗಿ ರಾಜಸ್ಥಾನದಲ್ಲಿ ಮಳೆ ಹುಯ್ತದ? ಇಲ್ಲ. ಅಂದ್ರೆ ಒಂದೊಂದು ಜಾಗದಲ್ಲಿ ಒಂದೊಂದು ತರದ ಒಂದು ವೈವಿಧ್ಯಮಯವನ್ನ ಹೊಂದಿದೆ ನಮ್ಮ ದೇಶ, ಹೌದಲ್ವಾ? ಸೊ ಅದನ್ನೇ ಇಲ್ಲಿ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಹೇಳ್ತಾ ಇದ್ರೆ, ಸೊ ಜಾಸ್ತಿ ಮಳೆ ಹುಯ್ಯೋ ಜಾಗದಲ್ಲಿ ಯಾವ ಬೆಳೆಗಳನ್ನ ಬೆಳಿಬೇಕು? ಅದೇ ಬೆಳೆಗಳನ್ನ ಬೆಳಿಬೇಕು. ಸೊ ಕಡಿಮೆ ಎಲ್ಲಿ ಮಳೆ ಹುಯ್ತದೆ ಆ ಜಾಗದಲ್ಲಿ ಯಾವ ಬೆಳೆಗಳನ್ನ ಬೆಳಿಬೇಕು? ಅದೇ ಬೆಳೆಗಳನ್ನ ಬೆಳಿಬೇಕು. ಸೊ ಹಾಗಾಗಿ ಎಲ್ಲಾ ಜಾಗದಲ್ಲೂ ಕೂಡ ಒಂದೇ ರೀತಿಯ ಬೆಳೆಗಳನ್ನ ಬೆಳೆಯಲ್ಲ, ಬೇರೆ ಬೇರೆ ರೀತಿಯ ಬೆಳೆಗಳನ್ನ ಬೆಳಿತಾರೆ ಅಂದ್ಬಿಟ್ಟು ಈ ಪಾಯಿಂಟ್ಸ್ ಇದೆ. ನೆನ್ಪಿಟ್ಕೊಂಡಿರಿ. ಯಾಕೆ ಬೇರೆ ಬೇರೆ ಬೆಳೆಗಳನ್ನು ಬೆಳಿತಾರೆ? ಉಷ್ಣಾಂಶ ಒಂದೇ ತರ ಇರಲ್ಲ, ತೇವಾಂಶ ಒಂದೇ ತರ ಇರಲ್ಲ, ನೆಕ್ಸ್ಟ್ ಮಳೆಯ ಹವಾಮಾನ ಪರಿಸ್ಥಿತಿಗಳು ಕೂಡ ಒಂದೇ ತರ ಇರಲ್ಲ. ಹಾಗಾಗಿ ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ಬೆಳೆಗಳನ್ನ ಬೆಳಿತಾರೆ. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ ಬನ್ನಿ. ಯಾವುದು? ಬೆಳೆಯ ವಿಧಾನಗಳು ಅಂತ ಇದೆ. ಬೆಳೆಯ ವಿಧಾನಗಳು ಎಷ್ಟಿದಾವಪ್ಪ ಮಕ್ಕಳ? ಬೆಳೆಯ ವಿಧಾನಗಳು ಏನಾರು ಕೇಳಿದ್ರೆ ಸರಿ 2 ಇದಾವೆ ಅಂತ ಹೇಳ್ಬೇಕು. ಆ ಬೆಳೆಯ ವಿಧಾನಗಳು ಯಾವ್ಯಾವು ಅಂತಂತಂದ್ರೆ, ಒಂದು ಖಾರಿಫ್ ಬೆಳೆ, ಇನ್ನೊಂದು ಯಾವುದು ಅಂತಂತಂದ್ರೆ ರಬಿ ಬೆಳೆ ಅಂತ ಬರ್ತದೆ. ಸೊ ಆ ರಬಿ ಬೆಳೆಯನ್ನ ನಾನು ಏನ್ ಮಾಡ್ತೀನಿ ಅಂತಂದ್ರೆ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಹೇಳ್ತೀನಿ. ಈಗ ನಾವು ಖಾರಿಫ್ ಬೆಳೆ ಅಂತ ಐತಲ್ಲ, ಏನ್ ಖಾರಿಫ್ ಬೆಳೆ ಅಂತ ಅಂದ್ರೇನು? ಮಳೆಗಾಲದಲ್ಲಿ ಬಿತ್ತನೆ ಮಾಡುವ ಬೆಳೆಗಳಿಗೆ ನಾವೇನಂತ ಕರಿತೀವಿ? ಖಾರಿಫ್ ಬೆಳೆಗಳಂತ ಕರಿತೀವಿ. ಮಳೆಗಾಲ, ಇಟ್ ಮೀನ್ಸ್ ಮಳೆಗಾಲದಲ್ಲಿ ಬೆಳೆಯುವ ಬೆಳೆಗಳಿಗೆ ನಾವು ಖಾರಿಫ್ ಬೆಳೆಗಳಂತ ಕರಿತೀವಿ. ಹಾಗಾದ್ರೆ ಮಳೆಗಾಲ ಅಂತಂದ್ರೆ ಯಾವ ಕಾಲ? ಜೂನ್ ಇಂದ ಸೆಪ್ಟೆಂಬರ್ ವರೆಗೂ ಆಯ್ತಲ್ಲ, ಇದನ್ನ ನಾವು ಮಳೆಗಾಲ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಮಳೆಗಾಲದಲ್ಲಿ ನೀನ್ ಏನ್ ಕುಡಿತಾ ಇರ್ತೀಯ ಅಂತಂದ್ರೆ ಜ್ಯೂಸ್ ಕುಡಿತಾ ಇರ್ತೀಯ. ಏನ್ ಕುಡಿತಾ ಇರ್ತೀಯ? ಜ್ಯೂಸ್ ಕುಡಿತಾ ಇರ್ತೀಯ. ಜ್ಯೂಸ್ ಅಂತ ನಾನೇನು ಕೇಳ್ದೆ ಗೊತ್ತಾ? ಅಂತಂದ್ರೆ ಜೂನ್ ಅಂತ, ಅಂತಂದ್ರೆ ಸೆಪ್ಟೆಂಬರ್ ಅಂತ. ನೋಡಿ, ಜೂನ್ ಇಂದ ಸೆಪ್ಟೆಂಬರ್ ವರೆಗೂ ಕೂಡ ಏನೋ ಮಳೆಗಾಲವಿದೆ. ಸೊ ಈ ಕಾಲದಲ್ಲಿ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಖಾರಿಫ್ ಬೆಳೆಗಳನ್ನ ಬೆಳಿತಾ ಇದೀವಿ. ಸೊ ಹಾಗಾದ್ರೆ ಆ ಖಾರಿಫ್ ಬೆಳೆಗಳು ಯಾವ್ಯಾವು? ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಬೆಳೆಯುವಂತ ಖಾರಿಫ್ ಬೆಳೆಗಳು ಯಾವ್ಯಾವು? ನೋಡಿ, ಒಂದು ಭತ್ತ, ಜೋಳ, ಸೋಯಾಬೀನು, ನೆಲಗಡಲೆ, ಹತ್ತಿ, ಇವೆಲ್ಲವೂ ಕೂಡ ಏನಾಗ್ತದೆ? ಖಾರಿಫ್ ಬೆಳೆಗಳಾಗ್ತದೆ. ಇಲ್ಲಿ ನೋಡ್ತಾ ಇದ್ರಲ್ಲ ಮೊದಲನೇ ಡಯಾಗ್ರಾಮು, ಇದು ಭತ್ತ ಬೆಳಿತಾ ಇರೋದು ಕಣ ಮಕ್ಕಳ. ನೆಕ್ಸ್ಟ್ ಜೋಳ, ಸೋಯಾಬೀನು, ಇದು ನೆಲಗಡಲೆ. ನೀವೆಲ್ಲ ನೆಲಗಡಲೆ ಸಾಮಾನ್ಯವಾಗಿ ತಿಂದಿರ್ತೀರ. ನೋಡಿ, ಇದೇ ಚಿತ್ರ, ನೆಲಗಡಲೆ. ನೆಕ್ಸ್ಟ್ ಹತ್ತಿ. ಇವೆಲ್ಲವೂ ಕೂಡ ಏನು?
ಖಾರಿಫ್ ಬೆಳೆಗಳಿಗೆ ಉದಾಹರಣೆ. ಹಾಗಾದ್ರೆ ಖಾರಿಫ್ ಬೆಳೆಗಳಿಗೆ ಒಂದು ಫಾರ್ಮುಲಾ ಹೇಳ್ಕೊಡ್ತೀನಿ ನೋಡಿ. ಏನಿಲ್ಲ, ಸಿಂಪಲ್, ಅಲ್ಲಿರೋದನ್ನೇ ಇಲ್ಲಿ ಬರಿತೀನಿ ಅಷ್ಟೇ. ಬ ಜೋ ಸೋ ನೇಹ, ಬಜಸೋ ನೇಹ. ಬಜಸೋ ನೇಹ ಅಂತಂದ್ರೇನು? ಭತ್ತ, ಜೋಳ, ಸೋಯಾಬೀನು, ನೆಲಗಡಲೆ ಮತ್ತೆ ಹತ್ತಿ ಅಂತ. ಇವು ವೆರಿ ವೆರಿ ಇಂಪಾರ್ಟೆಂಟ್. ಇವೆಲ್ಲವೂ ಕೂಡ ಖಾರಿಫ್ ಬೆಳೆಗೆ ಉದಾಹರಣೆ. ನೆಕ್ಸ್ಟ್ ಹೋಗೋಣ ರಬಿ ಬೆಳೆಗಳಿಗೆ. ಹಾಗಾದ್ರೆ ಅದು ಮಳೆಗಾಲದಲ್ಲಿ ಬೆಳೆಯುವಂತಹ ಬೆಳೆಗಳಿಗೆ ನಾವು ಖಾರಿಫ್ ಬೆಳೆಗಳಂತಂದ್ರೆ, ಚಳಿಗಾಲದಲ್ಲಿ ಬೆಳೆಯುವಂತಹ ಬೆಳೆಗಳಿಗೆ ನಾವೇನಂತ ಕರಿತೀವಿ? ರಬಿ ಬೆಳೆಗಳು ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ರಬಿ ಬೆಳೆ ಅಂತಂತಂದ್ರೆ ನಮ್ಗೆ ಯಾರು ನೆನಪಾಗ್ಬೇಕು ಅಂತಂತಂದ್ರೆ ನಮ್ಮ ಅಮ್ಮ ನೆನಪಾಗ್ಬೇಕು. ಯಾಕೆ ಅಮ್ಮ ನೆನಪಾಗ್ಬೇಕು ಅಂತಂದ್ರೆ ರಬಿ ಬೆಳೆಗಳಲ್ಲಿ ನೋಡಿ, ಅಕ್ಟೋಬರ್ ಇಂದ ಮಾರ್ಚ್ವರೆಗೆ, ನೋಡಿ ಅಕ್ಟೋಬರ್ ಇಂದ ಮಾರ್ಚ್ವರೆಗೆ ಬೆಳಿತಾರಲ್ಲ. ಸೊ ಇವೆಲ್ಲವೂ ಕೂಡ ಏನು ಅಂತಂತಂದ್ರೆ ಇವೆಲ್ಲವೂ ಕೂಡ ರಬಿ ಬೆಳೆಗಳಾಗ್ತದೆ. ಹಾಗಾದ್ರೆ ಯಾವ್ಯಾವು ಇಲ್ಲಿ ನೋಡ್ತಾ ಇದ್ರ ಚಿತ್ರ? ಯಾವುದು? ಇದು ಗೋಧಿ, ಇದ್ಯಾವುದು? ಕಡಲೆ, ಇದ್ಯಾವ್ದಿದು? ಬಟಾಣಿ ಕಾಳು, ಇದ್ಯಾವ್ದಿದು? ಸಾಸಿವೆ ಗಿಡ. ಹಾಗಾದ್ರೆ ಈ ಕಡೆ ಬರ್ತದಲ್ಲ, ಇದ್ಯಾವ್ದು ಇರ್ಬೋದು ಹಂಗಾರೆ ಚಿತ್ರ? ಇದು ಅಗಸೆ. ಏನಿದು? ಅಗಸೆ. ಇವೆಲ್ಲವೂ ಕೂಡ ಏನಾಗ್ತದೆ? ರಬಿ ಬೆಳೆಗಳಿಗೆ ಉದಾಹರಣೆ ಆಗ್ತದೆ. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ ಬನ್ನಿ. ನೆನ್ಪಿಟ್ಕೊಂಡಿರಿ, ಅಮ್ಮ ಅನ್ನೋದು ನೆನ್ಪಿಟ್ಕೊಂಡಿರಿ. ಅಲ್ಲೇನು ನೆನ್ಪಿಟ್ಕೊಂಡಿರ್ಬೇಕು? ಜ್ಯೂಸ್ ಅನ್ನೋದು ನೆನ್ಪಿಟ್ಕೊಂಡಿರ್ಬೇಕು. ಯಾವ ಟೈಮಿಂದ ಯಾವ ಟೈಮ್ವರೆಗೆ ಅಂತ. ಎಸ್, ರಬಿ ಬೆಳೆಗಳು. ನೆಕ್ಸ್ಟ್ ಕಲಿಕಾಂಶಕ್ಕೆ ಬಂದು ಏನು? ನೆಕ್ಸ್ಟ್ ಕಲಿಕಾಂಶ ವೆರಿ ವೆರಿ ಇಂಪಾರ್ಟೆಂಟ್ ಕಂಡ್ರಿ. ಬೆಳೆಯ ಉತ್ಪಾದನೆ ಮಾಡ್ಬೇಕಂದ್ರೆ ಮೂಲಭೂತ ಪದ್ಧತಿಗಳಿದಾವೆ. ಸೊ ಇದ್ರ ಪ್ರಕಾರನೇ ನಾವೇನ್ ಮಾಡ್ಬೇಕಂತಂದ್ರೆ ಬೆಳೆಯನ್ನ ನಾವು ಉತ್ಪಾದನೆಯನ್ನ ಮಾಡ್ಬೇಕಾಗಿರ್ತದೆ. ಹೌದು, ಇದೇ ಪದ್ಧತಿಯ ಪ್ರಕಾರ ನಮ್ಮ ದೇಶದಲ್ಲಿ ಅಥವಾ ಎಲ್ಲಾ ಜಾಗದಲ್ಲೂ ಕೂಡ ಸಾಮಾನ್ಯವಾಗಿ ಬೆಳೆಗಳನ್ನ ಬೆಳೀತಿದ್ದಾರೆ. ಹಾಗಾದ್ರೆ ನೀವೇ ಮನೆಯಲ್ಲಿ ಏನಾದ್ರು ಒಂದು ಬೆಳೆಯನ್ನ ಬೆಳೀತಾ ಇದ್ದೀರಿ ಅಂತ ತಿಳ್ಕೊಳ್ಳಿ. ಸೊ ಅವಾಗ ಏನೇನ್ ಮಾಡ್ಬೇಕು ಅಂದ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ನೋಡಿ, ಕೃಷಿ ಪದ್ಧತಿ ಅಂತಂದ್ರೆ ಇಲ್ಲಿ ಕೃಷಿ ಪದ್ಧತಿ ಒಂದು ಪದವನ್ನು ಕೊಟ್ಟಿದ್ದಾರೆ. ಕೃಷಿ ಪದ್ಧತಿ ಅಂತಂದ್ರೆ ಏನಿಲ್ಲ, ರೈತರು ಕೈಗೊಳ್ಳುವ ಅನೇಕ ಚಟುವಟಿಕೆಗಳಿಗೆ, ಯಾವುದಕ್ಕಾಗಿ? ಕೃಷಿಗಾಗಿ ಅಥವಾ ಬೆಳೆಗಾಗಿ ರೈತರು ಕೈಗೊಳ್ಳುವ ಅನೇಕ ಚಟುವಟಿಕೆಗಳಿಗೆ ನಾವು ಕೃಷಿ ಪದ್ಧತಿ ಅಂತ ಕರಿತೀವಿ. ಅನೇಕ ಚಟುವಟಿಕೆಗಳನ್ನು ಕೈಗೊಳ್ತಾನಲ್ವಾ? ಸಾಮಾನ್ ತರದಾಗಿರ್ಬೋದು, ಗೊಬ್ಬರ ತರದಾಗಿರ್ಬೋದು, ಬಿತ್ತನೆ ಮಾಡೋದಾಗಿರ್ಬೋದು, ಗೊಬ್ಬರ ಸೇರ್ಸೋದಾಗಿರ್ಬೋದು, ಸಂಗ್ರಹಣೆ ಮಾಡೋದಾಗಿರ್ಬೋದು, ಕೊಯ್ಲು ಮಾಡೋದಾಗಿರ್ಬೋದು. ಇವೆಲ್ಲವನ್ನೂ ಕೂಡ ಏನ್ ಮಾಡ್ತಾ ಹೋಗ್ತಾನೆ ಅಂತಂದ್ರೆ ರೈತರು ಮಾಡ್ತಾನೆ. ಅನೇಕ ಚಟುವಟಿಕೆಗಳನ್ನ ಮಾಡ್ತಾನೆ. ಯಾವುದಕ್ಕಾಗಿ? ಬೆಳೆಯನ್ನ ಬೆಳೆದಕ್ಕೋಸ್ಕರ. ಸೊ ಇದಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ಕೃಷಿ ಪದ್ಧತಿ ಅಂತ ಕರಿತೀವಿ. ಸೊ ಇಲ್ಲಿ ಈ ಕೃಷಿ ಪದ್ಧತಿಯಲ್ಲಿ ನೋಡಿ 7 ಪದ್ಧತಿಗಳಿದಾವೆ. 7 ಪದ್ಧತಿಗಳು ಎಷ್ಟಿದಾವೆ ಮಕ್ಕಳ? 7. 7 ಪದ್ಧತಿಗಳಿದಾವೆ. ಅದರಲ್ಲಿ ಮೊದಲನೇದು ಯಾವುದು? ಮಣ್ಣನ್ನು ಹದಗೊಳಿಸುವುದು. ಎರಡನೇದು ಬಿತ್ತನೆ. ಮೂರನೇದು ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರವನ್ನ ಭೂಮಿಗೆ ಸೇರಿಸುವುದು. ನೆಕ್ಸ್ಟ್ ನೀರಾವರಿ. ಆಮೇಲೆ ಕಳೆಗಳಿಂದ ರಕ್ಷಣೆ ಮಾಡಬೇಕು ಒಂದು ಬೆಳೆಯನ್ನ ಬೆಳಿಬೇಕಾದ್ರೆ. ಆಮೇಲೆ ಏನ್ ಮಾಡಬೇಕು? ಕೊಯ್ಲು ಮಾಡಬೇಕು. ಆಮೇಲೆ ಏನ್ ಮಾಡಬೇಕು? ಕೊನೆಯದಾಗಿ ಸಂಗ್ರಹಣೆ ಮಾಡಬೇಕು. ಸೊ ಈ 7 ಪದ್ಧತಿಗಳು ತುಂಬಾ ಮುಖ್ಯ ಕಣ್ರಿ. ಸೊ ಹಾಗಾಗಿ ಆರ್ಡರ್ ವೈಸ್ ನಾವೇನ್ ಮಾಡ್ತಾ ಹೋಗೋಣ ಅಂತಂದ್ರೆ ಕಲಿತಾ ಹೋಗೋಣ ಬನ್ನಿ. ಎಸ್, ಮೊದಲನೇ ಪದ್ಧತಿ ಯಾವುದು? ಮಣ್ಣನ್ನು ಹದಗೊಳಿಸುವಿಕೆ. ನೋಡಿ, ಕೃಷಿ ಪದ್ಧತಿಯಲ್ಲಿ ನಾವು ಮಣ್ಣನ್ನು ಹದಗೊಳಿಸ್ತಿದೀವಿ ಅಂತಂದ್ರೆ ಅದು ಕೃಷಿಯ ಮೊದಲ ಹಂತ. ನೆನ್ಪಿಟ್ಕೊಂಡಿರಿ, ಬೆಳೆಯನ್ನು ಬೆಳೆಯಲು ನಾವೇನ್ ಮಾಡ್ತೀವಿ ಅಂತಂದ್ರೆ ಮಣ್ಣನ್ನು ಹದಗೊಳಿಸ್ತೀವಿ. ಸೊ ಇದು ಕೃಷಿಯ ಮೊದಲ ಹಂತ. ನಿಮ್ಮ ಎಕ್ಸಾಮ್ ಅಲ್ಲಿ ಕೇಳ್ಬೋದು, ಕೃಷಿಯ ಮೊದಲ ಹಂತ ಯಾವುದು ಅಂತ ಇದ್ರೆ ಅದು ಯಾವ್ದಾಗ್ತದೆ? ಮಣ್ಣನ್ನು ಹದಗೊಳಿಸುವಿಕೆ. ಏನು ಮಣ್ಣನ್ನು ಹದಗೊಳಿಸುವಿಕೆ ಅಂತಂದೇನು? ಮಣ್ಣನ್ನ ತಿರುವಿ ಹಾಕುವಂಥದ್ದು ಅಥವಾ ಮಣ್ಣನ್ನ ಸಡಿಲಗೊಳಿಸುವಂಥದ್ದು. ಇದಕ್ಕೆ ನಾವೇನಂತ ಕರಿತೀವಿ? ಮಣ್ಣನ್ನ ಹದಗೊಳಿಸುವಿಕೆ ಅಂತ ನಾವು ಸಾಮಾನ್ಯವಾಗಿ ಕರಿತೀವಿ. ಸೊ ನೋಡಿ ಮಕ್ಕಳ, ಮಣ್ಣನ್ನು ತಿರುವಿ ಹಾಕ್ಸೋದ್ರಿಂದ ಆ ನೇಗ್ಲಲ್ಲಾರು ಮಾಡಿ ಅಥವಾ ಕಲ್ಟಿವೇಟರ್ಲಾರು ಮಾಡಿ, ಯಾವ್ದ್ರಲ್ಲಾರು ಮಾಡಿ, ಒಟ್ನಲ್ಲಿ ಮಣ್ಣು ಏನಾಗಬೇಕು? ತಿರುವು ಹಾಕಬೇಕು. ಸೊ ಇದರಿಂದ ಏನ್ ಬೆನಿಫಿಟ್ ಅಂತಂತಂದ್ರೆ ಈ ಕಡೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ, ಬೇರುಗಳು ಅತ್ಯಂತ ಆಳವಾಗಿ ಹೋಗ್ತವಂತೆ. ನೆಕ್ಸ್ಟ್ ಏನಾಗ್ತದೆ? ಸುಲಭ ಉಸಿರಾಟಕ್ಕೆ ಅನುವು ಮಾಡಿ ಕೊಡ್ತದಂತೆ. ಯಾವುದರ ಸುಲಭ ಉಸಿರಾಟಕ್ಕೆ? ಬೇರುಗಳ ಸುಲಭ ಉಸಿರಾಟಕ್ಕೆ ಏನ್ ಮಾಡ್ತದೆ? ಅನುವು ಮಾಡಿಕೊಡ್ತದೆ, ಸಹಾಯ ಮಾಡಿಕೊಡ್ತದೆ ಮಣ್ಣನ್ನ ಸಡಿಲಗೊಳಿಸೋದ್ರಿಂದ. ನೆಕ್ಸ್ಟ್ ಕೆಳಗಡೆ ಬನ್ನಿ. ಮಣ್ಣಿನಲ್ಲಿರುವಂತಹ ಎರೆಹುಳುಗಳು ಮತ್ತು ಸೂಕ್ಷ್ಮ ಜೀವಿಗಳ ಬೆಳವಣಿಗೆಗೆ ಸಹಾಯ ಮಾಡ್ತದೆ. ಒಂದು ನಿಮಿಷ. ನೋಡಿ, ಈ ಮಣ್ಣನ್ನ
ತಿರುವು ಹಾಕೋದ್ರಿಂದ ಏನ್ ಬೆನಿಫಿಟ್ ಅಂತಂತಂದ್ರೆ ಮಣ್ಣಿನಲ್ಲಿರುವಂತಹ ಎರೆಹುಳುಗಳು ಮತ್ತು ಸೂಕ್ಷ್ಮಾಣು ಜೀವಿಗಳ ಬೆಳವಣಿಗೆಗೆ ಏನ್ ಮಾಡ್ತದೆ, ಸಹಾಯಕ ಆಗ್ತದೆ. ಸೊ ಹಾಗಾಗಿ ನಾವು ಎರೆಹುಳುಗಳನ್ನ ನಾವೇನ್ ಮಾಡ್ತೀವಿ ಅಂತಂತಂದ್ರೆ ರೈತನ ಮಿತ್ರ ಅಂತ ಕರಿತೀವಿ. ನೋಡಿ, ಎರೆಹುಳುಗಳು ಮಾತ್ರ ಅಲ್ಲ, ಸೂಕ್ಷ್ಮಾಣು ಜೀವಿಗಳು ಕೂಡ ನಮ್ಮ ರೈತನ ಮಿತ್ರ, ಇದನ್ನ ಮರಿಬೇಡಿ. ಸೊ ನೋಡಿ, ಮಣ್ಣನ್ನ ತಿರುವು ಹಾಕೋದ್ರಿಂದ, ಆ ಸಡಿಲಗೊಳಿಸೋದ್ರಿಂದ ಆ ರೈತನ ಮಿತ್ರ ಆಗಿರುವಂತಹ ಎರೆಹುಳು ಆಗಿರ್ಬೋದು, ಸೂಕ್ಷ್ಮಾಣು ಜೀವಿಗಳಾಗಿರ್ಬೋದು, ಈ ಮಣ್ಣಿಗೆ ಏನನ್ನ ಒದಗಿಸ್ತಾ ಇದಾವೆ ಅಂತಂತಂದ್ರೆ ಹ್ಯೂಮಸ್ ಅನ್ನ ಒದಗಿಸ್ತದೆ, ಖನಿಜಾಂಶಗಳನ್ನ ಒದಗಿಸ್ತದೆ. ಇದನ್ನ ನೀವು ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್ ಸ್ಲೈಡ್ಗೆ ಬನ್ನಿ. ಮಣ್ಣನ್ನು ಹದಗೊಳಿಸುವಿಕೆಯಲ್ಲಿ ಏನಿದೆ ಅಂತಂದ್ರೆ ಮುಂದೆ ನೆಕ್ಸ್ಟ್ ಮುಂದುವರೆದಂತೆ ಇಲ್ಲಿ ನೋಡಿ, ಕೆಲವು ಸೆಂಟಿಮೀಟರ್ಗಳಷ್ಟು ದಪ್ಪವಾದ ಮಣ್ಣಿನ ಮೇಲ್ಪದ್ರವು ಸಸ್ಯಗಳ ಬೆಳವಣಿಗೆಯನ್ನು ಬೆಂಬಲಿಸುವುದರಿಂದ ಸಡಿಲಗೊಳಿಸುವ ಪ್ರಕ್ರಿಯೆಯು ಪೋಷಕಾಂಶದಿಂದ ಸಮೃದ್ಧವಾದ ಮಣ್ಣನ್ನು ಮೇಲ್ಭಾಗಕ್ಕೆ ತರುತ್ತದೆ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಮಣ್ಣು ಇದೆ ಅಂತ ತಿಳ್ಕೊಳ್ಳಿ, ಏನ್ ಮಾಡ್ತೀವಿ ಅಂತಂದ್ರೆ ಇಷ್ಟು ಪ್ರಮಾಣದಲ್ಲಿ ನಾವೇನ್ ಮಾಡ್ತೀವಿ, ಉಳುಮೆಯನ್ನ ಮಾಡ್ತೀವಿ. ಸೊ ಹಾಗಾಗಿ ನಾವೇನ್ ಮಾಡ್ತೀವಿ, ಮಣ್ಣನ್ನ ಹದಗೊಳಿಸ್ಬೇಕು, ಹೌದಲ್ವಾ? ಸೊ ಈ ರೀತಿ ಮಾಡೋದ್ರಿಂದ ಈ ಜಾಗವನ್ನು ಸಂಪೂರ್ಣವಾಗಿ ಮಣ್ಣನ್ನು ಹದಗೊಳಿಸೋದ್ರಿಂದ ಪೋಷಕಾಂಶಗಳು ಸೇರ್ಕೊಳ್ತದೆ, ಮತ್ತೆ ಅಡಿಲಿರೋ ಪೋಷಕಾಂಶಗಳು ಮೇಲಕ್ಕೆ ಬರ್ತದೆ ಅನ್ಬಿಟ್ಟು ಈ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ನೆಕ್ಸ್ಟ್ ಇಲ್ಲಿ ಉಳುಮೆ ಎಂದರೇನು ಅಂತ ಕೇಳ್ತಾರೆ. ನಿಮ್ಮ ಟೆಸ್ಟ್ ಏನ್ ಕೇಳ್ತಾರೆ, ಉಳುಮೆ ಎಂದರೇನು ಅಂತ ಕೇಳ್ತಾರೆ. ಮಣ್ಣನ್ನು ತಿರುವು ಹಾಕಿ ಸಡಿಲಗೊಳಿಸುವಂತ ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ, ಉಳುಮೆ ಅಂತ ಕರಿತೀವಿ. ನೆಕ್ಸ್ಟ್ ಸಾಮಾನ್ಯವಾಗಿ ನಾವೇನ್ ಮಾಡ್ತೀವಿ, ಉಳುಮೆ ಮಾಡಲು ನೇಗಿಲನ್ನ ಬಳಸ್ಕೊತೀವಿ. ಮತ್ತೆ ಆ ಉಳುಮೆ ಮಾಡಾದ್ಮೇಲೆ ದೊಡ್ಡ ಚೂರುಗಳನ್ನ ನಾವು ಕಾಣ್ತೀವಿ, ಹೌದಲ್ವಾ? ಆ ದೊಡ್ಡ ಚೂರುಗಳಿಗೆ ನಾವೇನಂತ ಕರಿತೀವಿ, ಹೆಂಟೆ ಅಂತ ಕರಿತೀವಿ, ಹೌದಲ್ವಾ? ಆ ಹೆಂಟೆಯನ್ನ ಹೊಡಿಬೇಕು, ಇಲ್ಲಾಂತಂದ್ರೆ ಬಿತ್ತನೆ ಮಾಡಕ್ ಕಷ್ಟ ಆಯ್ತದೆ, ನೀರಾವರಿ ಮಾಡಕ್ಕೆ ತುಂಬಾ ಕಷ್ಟ ಆಗ್ತದೆ. ಅದು ಈ ಪ್ಯಾರಾದಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಸ್ಲೈಡ್ಗೆ ಬನ್ನಿ. ಕೃಷಿಯ ಉಪಕರಣಗಳು ನೋಡಿ, ನಿಮ್ಗೆ ಗೊತ್ತಿರಂಗೆ ಇದು ಯಾವ್ದು, ಕೃಷಿ ಉಪಕರಣ ಅಂತಂದ್ರೆ ಯಾವ್ದು, ನೇಗಿಲು, ಹೌದಲ್ವಾ? ಇದು ನೇಗಿಲು, ನೆನ್ಪಿಟ್ಕೊಂಡಿರಿ. ಕೃಷಿ ಉಪಕರಣಗಳು ಯಾವ್ಯಾವ ಅಂತ ಕೇಳಿದ್ರೆ ನೇಗಿಲು, ಎಡಕುಂಟೆ, ಮತ್ತಿನ್ನೇನು ಕಲ್ಟಿವೇಟರ್. ಇದೇ ನೇಗಿಲ್ ಬಗ್ಗೆ ಏನ್ ಹೇಳಿದಾರೆ ನೋಡಿ, ಇಲ್ಲಿ ಮಣ್ಣನ್ನು ಉಳುಮೆ ಮಾಡಲು, ಬೆಳೆಗೆ ಗೊಬ್ಬರ ಹಾಕಲು, ಕಳೆಗಳನ್ನು ತೆಗೆಯಲು, ಮಣ್ಣನ್ನು ಪುಡಿ ಮಾಡಲು ಮುಂತಾದ ಕೆಲಸಗಳಿಗೆ ನಾವೇನ್ ಮಾಡ್ತಾ ಇದೀವಿ, ನೇಗಿಲನ್ನ ಬಳಸ್ತಿದೀವಿ. ಇಲ್ಲಿ ನೋಡಿ, ರೈತ ಹೆಂಗ್ ಮಾಡ್ತಾ ಇದ್ದಾನೆ, ಕೆಲಸ ಮಾಡ್ತಾ ಇದ್ದಾನಲ್ವಾ, ಹೌದಲ್ವಾ? ರೈತ ಈ ದೇಶದ ಬೆನ್ನೆಲುಬು, ನಿಮ್ಮೆಲ್ಲರಿಗೂ ಗೊತ್ತಿರಂಗೆ. ನಾನು ಈ ವಿಡಿಯೋವನ್ನ ಎಸ್ಪೆಷಲಿ ಫಾರ್ 8ನೇ ತರಗತಿಯವರಿಗೆ ಮಾಡ್ತಾ ಇದ್ದೀನಿ, ಹಾಗಾಗಿ ಸ್ವಲ್ಪ ಫಾಸ್ಟಾಗಿ ಹೇಳ್ತೀರಾ. ಮಕ್ಕಳುಗಳ ಒಂದು ಮನೋಭಾವನಕ್ಕೆ ಬಂದು ನಾನು ಪಾಠ ಮಾಡ್ತಾ ಇರೋದು, ಹಾಗಾಗಿ ಸ್ವಲ್ಪ ಸ್ಲೋ ಆಗ್ತಿದೆ. ಮುಂದೆ ಹೋಗೋಣ ಬನ್ನಿ. ನೇಗಿಲ್ಲ ಕುಳದೊಡಗಡಗಿದೆ ಕರ್ಮ. ನೆಕ್ಸ್ಟ್ ನೇಗಿಲು. ಇದೇ ನೇಗಿಲಿನ ಬಗ್ಗೆ ಹೇಳ್ತಾ ಇದ್ರೆ ನೇಗಿಲಿನ ಕುಳ ಎಂದರೇನಂತ ಕೇಳ್ಬೋದು. ಜಸ್ಟ್ ಸಿಂಪಲ್ ಕಣ್ರಿ. ನೇಗಿಲಿನ ಕುಣ ಅಂತಂತಂದ್ರೆ ತ್ರಿಕೋನಾಕಾರದ ಕಬ್ಬಿಣದ ಚೂರನ್ನು ಹೊಂದಿದ್ದು. ಏನು, ನೇಗಿಲನ್ನು ಮರದಿಂದ ಮಾಡಲಾಗಿದ್ದು, ಇಲ್ಲಿಂದ ಹೇಳ್ಬೇಕು, ನೇಗಿಲನ್ನು ಮರದಿಂದ ಮಾಡಲಾಗಿದ್ದು ಬಲಯುತವಾದ ತ್ರಿಕೋನಾಕಾರದ ಕಬ್ಬಿಣದ ಚೂರನ್ನು ಹೊಂದಿದ್ದು, ಅದನ್ನ ನಾವೇನಂತ ಕರಿತೀವಿ, ನೇಗಿಲಿನ ಕುಳ ಅಂತ ಕರಿತೀವಿ. ನೋಡಿ, ಈ ಡಯಾಗ್ರಾಮ್ ನಲ್ಲಿ ಗೊತ್ತೈತಿ, ಈ ಪಾರ್ಟ್ ಇದೆಯಲ್ಲ, ಇದನ್ನೇ ನೇಗಿಲಿನ ಕುಳ ಅಂತ ಕರಿತೀವಿ. ಕಬ್ಬಿಣದ ಪಾರ್ಟ್ ಇರ್ತದಲ್ಲ, ತ್ರಿಕೋನಾಕಾರ ಇರ್ತದೆ, ಆ ತ್ರಿಕೋನಾಕಾರದ ಭಾಗಕ್ಕೆ ನಾವೇನಂತ ಕರಿತೀವಿ, ನೇಗಿಲಿನ ಕುಳ ಅಂತ ಕರಿತೀವಿ. ನೆಕ್ಸ್ಟ್, ಆ ಉದ್ದನೆಯ ಮರದ ತುಂಡು ನೇಗಿಲಿನ ಮುಖ್ಯವಾಗಿದ್ದು ಅದನ್ನ ಏನಂತ ಕರಿತೀವಿ, ಈಚು ಅಂತ ಕರಿತೀವಿ. ಈಚು ಅಂತಂದ್ರೆ ಗೊತ್ತಾಯ್ತಲ್ವಾ, ನಗುದ ಮೇಲೆ ಇಟ್ಕೋತೀವಲ್ಲ, ಅದನ್ನ ನಾವೇನಂತ ಕರಿತೀವಿ, ಈಚು ಅಂತ ಸಾಮಾನ್ಯವಾಗಿ ಹೇಳ್ತೀವಿ. ಮತ್ತೆ ಎತ್ತುಗಳ ಕುತ್ತಿಗೆಗೆ ನಾವೇನ್ ಮಾಡಿರ್ತೀವಿ, ನೊಗವನ್ನ ಕಟ್ಟಿರ್ತೀವಿ. ನೆಕ್ಸ್ಟ್, ಕೃಷಿ ಉಪಕರಣಗಳಲ್ಲಿ ಇನ್ನೊಂದು ಯಾವುದು, ಎಡ ಕುಂಟೆ. ಇದೊಂದೇನೋ ಸರಳವಾದಂತ ಉಪಕರಣ. ಕಳೆಗಳನ್ನು ತೆಗೆಯಲು ಏನ್ ಮಾಡ್ತಿದ್ದಾರೆ, ಬಳಸ್ತಾರೆ. ಕಳೆಗಳನ್ನು ಮತ್ತೆ ಮಣ್ಣನ್ನು ಸಡಿಲಗೊಳಿಸಲು ಈ ಎಡಕುಂಟೆಯನ್ನ ಬಳಸಲಾಗ್ತದೆ. ಇದು ಮರ ಮತ್ತು ಕಬ್ಬಿಣದಿಂದ ಉದ್ದನೆಯ ತುಂಡನ್ನು ಹೊಂದಿರುತ್ತದೆ. ಅಗಲವಾದ ಮತ್ತು ಒಂದು ಕಬ್ಬಿಣದ ತಟ್ಟೆ ಅಂತ ರಚನೆಯನ್ನು ಇದರ ಇನ್ನೊಂದು ತುದಿಯಲ್ಲಿ ಅಳವಡಿಸಲಾಗುತ್ತದೆ ಮತ್ತು ಇದು ಬ್ಲೇಡ್ ನಂತೆ ಕೆಲಸ ಮಾಡ್ತದೆ. ನಿಮ್ಗೆ ಜಸ್ಟ್ ಇವೇನು ಬೇಡ ಕಣ್ರಿ, ಎಡಕುಂಟೆ ಅಂತ ಬಂತಂದ್ರೆ ಇದು ಕಳೆಗಳನ್ನು ತೆಗೆಯಲು ಬಳಸ್ತಾರೆ ಮತ್ತು ಇದೊಂದು ಕೃಷಿ ಉಪಕರಣ ಮತ್ತೆ ಮಣ್ಣನ್ನು ಸಡಿಲಗೊಳಿಸಲು ಬಳಸಲಾಗ್ತದೆ ಅಂತ ಮಾತ್ರ ನೀವು ನೆನ್ಪಿಟ್ಕೊಂಡಿರ್ಬೇಕು. ನೆಕ್ಸ್ಟ್, ಕಲ್ಟಿವೇಟರ್. ಇದು ಟ್ರ್ಯಾಕ್ಟರ್ನಿಂದ ಎಳೆಯುವ
ಕಲ್ಟಿವೇಟರ್ನಿಂದ ಉಳುಮೆ ಮಾಡಲಾಗುತ್ತದೆ. ಇದು ಟ್ರ್ಯಾಕ್ಟರ್ನಿಂದ ಎಳೆಯಲ್ಪಡುತ್ತದೆ. ಏನಿದು? ಇದು ಕಲ್ಟಿವೇಟರ್ ಅಲ್ವಾ? ಇದು ಟ್ರ್ಯಾಕ್ಟರ್ನಿಂದ ಎಳೆಯಲ್ಪಡುತ್ತದೆ. ಉಳುಮೆಯನ್ನು ಮಾಡಲಾಗ್ತದೆ. ಕಲ್ಟಿವೇಟರ್ನ ಬಳಕೆಯಿಂದ ದೈಹಿಕ ಶ್ರಮ ಮತ್ತು ಸಮಯದ ಉಳಿತಾಯ ಆಗ್ತದೆ. ಹೌದಲ್ವಾ? ಈಗ ನಾವೇ ಹಸುಗಳನ್ನ ದನಗಳನ್ನ ಕಟ್ಕೊಬಿಟ್ಟು ನಾವು ಉಳುಮೆ ಮಾಡೋದು ಹೆಂಗೈತೆ, ಅಥವಾ ಈ ಕಲ್ಟಿವೇಟರ್ ಎನ್ನುವ ಒಂದು ಉಪಕರಣವನ್ನ ಬಳಸ್ಕೊಬಿಟ್ಟು, ಇಲ್ಲಿರುವಂತ ಕಲ್ಟಿವೇಟರ್ ಉಪಕರಣ ಬಳಸ್ಕೊಬಿಟ್ಟು ಕೆಲಸ ಮಾಡೋದು ಹೆಂಗೈತೆ. ದೈಹಿಕ ಶ್ರಮನೂ ಕೂಡ ಉಳಿತದೆ, ಸಮಯನೂ ಕೂಡ ಏನಾಗ್ತದೆ, ಉಳಿತಾಯ ಆಗ್ತದೆ. ಬಟ್ ನಿಮ್ಮನೇಲೆ ಟ್ರ್ಯಾಕ್ಟರ್ ಇದ್ರೆ ದುಡ್ಡು ಕೂಡ ಉಳಿತಾಯ ಆಯ್ತದೆ. ನಿಮ್ಮನೆ ಟ್ರ್ಯಾಕ್ಟರ್ ಇಲ್ಲ ಅಂತಂದ್ರೆ ಸ್ವಲ್ಪ ದುಡ್ಡಿನ ತೊಂದರೆ ಕೂಡ ಆಗ್ತದೆ. ನೆಕ್ಸ್ಟ್ ಹೋಗೋಣ. ಎಸ್, ಬಿತ್ತನೆ. ನೋಡಿ, ಕೃಷಿ ಪದ್ಧತಿಗಳಲ್ಲಿ ಮೊದಲು ಮಣ್ಣನ್ನು ಹದಗೊಳಿಸುವಿಕೆ, ಎರಡನೇದು ಯಾವುದು? ಬಿತ್ತನೆ. ಬಿತ್ತನೆಗೀಗ ಆಲ್ರೆಡಿ ಬಂದಾಯ್ತು. ನಾವು ಈ ಬಿತ್ತನೆ ಸಂಬಂಧಪಟ್ಟಂತೆ ಏನೇನಿದೆ ನೋಡೋಣ. ಈ PPTಲಿ ಅಥವಾ ಈ ಪೇಜಲ್ಲಿ ಏನು ಕೊಟ್ಟಿದ್ರೆ ಅಂತಂದ್ರೆ, ಈ ಬಿತ್ತನೆ ಮಾಡೋದು ತುಂಬಾ ಮುಖ್ಯ. ಸೊ ಈ ಬಿತ್ತನೆ ಮಾಡ್ದೇ ಬೆಳೆ ಬೆಳೆಯೋದಿಲ್ಲ ಅಲ್ವಾ? ಸೊ ಬಿತ್ತನೆ ಮಾಡ್ಬೇಕಂದ್ರೆ ನಾವೇನ್ ಮಾಡ್ಬೇಕು? ಒಳ್ಳೆಯ ತಳಿ ಅಥವಾ ಆರೋಗ್ಯಕರವಾದಂಥ ತಳಿ, ಸ್ವಚ್ಛ ಮತ್ತು ಉತ್ತಮ ಗುಣಮಟ್ಟದ ಬೀಜಗಳನ್ನ ಏನ್ ಮಾಡಬೇಕು? ಆಯ್ಕೆಯನ್ನ ಮಾಡ್ಕೋಬೇಕು. ಸೊ ಆ ರೀತಿ ಆಯ್ಕೆ ಮಾಡ್ಕೊಂಡ್ರೆ ಮಾತ್ರ ಇಳುವರಿ ಚೆನ್ನಾಗಿ ಬರ್ತದೆ. ಸೊ ಇಲ್ಲ ಅಂತಂದ್ರೆ ಬರೋದಿಲ್ಲ. ಅದಂತೂ ನೆನ್ಪಿಟ್ಕೊಂಡಿರಿ. ಟೊಳ್ಳಾಗಿರುವಂಥದ್ದು, ಜೊಳ್ಳಾಗಿರುವಂಥದ್ದು, ನೀರಿನ ಮೇಲೆ ತೇಲುವಂಥದ್ದು ಅಂತ ಬೀಜಗಳನ್ನ ಏನಾದ್ರು ತಗೊಂಡು ನಾವೇನಾದ್ರು ಬಿತ್ತನೆ ಮಾಡೋಕ್ಕಾಗುತ್ತಾ? ಇಲ್ಲ. ಅಂಥದ್ದೇನಾದ್ರು ಬಿತ್ತನೆ ಮಾಡಿದ್ರೆ ಅದು ಬೆಳೀತದಾ? ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ಮತ್ತೆ ಈಗ ನಾವು ಏನ್ ಮಾಡ್ತೀವಿ? ಹರಳೆ ಮೇಲೆ ಬೀಜಗಳನ್ನ ನಾವ್ ಏನ್ ಮಾಡ್ತೀವಿ? ಹುರಿದಿರ್ತೀವಿ. ಆ ಬೀಜಗಳನ್ನ ತಗೊಂಡೋಗ್ಬಿಟ್ಟು ಬಿತ್ತನೆ ಮಾಡೋಕ್ಕಾಗುತ್ತಾ? ಇಲ್ಲ. ಯಾಕಂತಂದ್ರೆ ಅದು ಬೆಳೆಯೋದಿಲ್ಲ. ಅತಿ ತ್ಯಾವ ಆಗಿದ್ರು ಕೂಡ ಬೀಜಗಳು ಬೆಳೆಯೋದಿಲ್ಲ, ಅತಿ ಒಣಗೋಗಿದ್ರು ಕೂಡ ಆ ಬೆಳೆ ಬೆಳೆಯಕ್ಕೆ ಸಾಧ್ಯನೇ ಇಲ್ಲ. ಅದನ್ನ ನೀವು ನೆನ್ಪಿಟ್ಕೊಂಡಿರ್ಬೇಕು. ಉತ್ತಮವಾಗಿರುವಂತಹ ನಾವು ಬೀಜವನ್ನೇ ನಾವೇನ್ ಮಾಡಬೇಕು? ಆಯ್ಕೆ ಮಾಡಬೇಕಾಗಿರ್ತದೆ. ನೆಕ್ಸ್ಟ್, ಇನ್ನ ಬಿತ್ತನೆಗೆ ಬಳಸುವಂತಹ ಏನು ಸಾಂಪ್ರದಾಯಿಕ ಸಲಕರಣೆ ಏನ್ ಮಾಡ್ತಿದ್ದಾರೆ? ಇಲ್ಲಿ ಕೂರಿಗೆನ ಬಳಸಿದ್ದಾರೆ, ಕಲ್ಟಿವೇಟರ್ ಅನ್ನ ಬಳಸ್ಕೊತಾ ಇದ್ದಾರೆ, ಮತ್ತೆ ಇಲ್ಲೂ ಕೂಡ ಬಳಸ್ಕೊತಾ ಇದ್ದಾರೆ ಹಾರ್ವೆಸ್ಟರ್ ಅಂತ ಸಾಮಾನ್ಯವಾಗಿ. ಇವೆಲ್ಲನೂ ಕೂಡ ನಾವು ನೋಡ್ಬೇಕು. ಕೂರಿಗೆ, ಈಗ ನೋಡಿದ್ರಲ್ಲ ಈ ಕೂರಿಗೆ, ಇದೇ ಕೂರಿಗೆ ಬಗ್ಗೆ, ಈ ಜಾಗ ಐತಲ್ಲ ಇದು, ಈ ಕೂರಿಗೆ ಬಗ್ಗೆ ಹೇಳ್ತಾ ಇದ್ದೀನಿ ಬನ್ನಿ. ಈಗ ಏನು ಸಾಮಾನ್ಯವಾಗಿ ಕೂರಿಗೆ ಅಂತಂತಂದ್ರೆ, ಇದೇ ಚಿತ್ರವನ್ನ ನೋಡ್ತಾ ನಾವು ತಿಳ್ಕೊಳ್ತಾ ಹೋಗೋಣ. ಇಲ್ಲಿ ನೋಡಿ, ಇಲ್ಲಿ ಏನ್ ಮಾಡಿದ್ರೆ ಆಲಿಕೆ ಅಂತ ರಚನೆ ಇದೆ, ಹೌದಲ್ವಾ? ಈ ಆಲಿಕೆ ಅಂತ ರಚನೆ ಇರುವಂತ ಒಂದು ಆಲಿಕೆಗೆ ಏನ್ ಮಾಡ್ತಿದ್ರೆ? ಬೀಜವನ್ನ ಹಾಕ್ತಾ ಇದ್ರೆ. ಸೊ ಇಲ್ಲಿ ಉಳುಮೆಯನ್ನ ಮಾಡ್ಕೊಂಡು ಹೋಗ್ತಿದ್ರೆ ಇದೇನಾಗ್ತದೆ? ಉಳುಮೆ ಮಾಡ್ಕೊಂಡು ಹೋಗ್ತಿದ್ರೆ ಈ ಜಾಗಕ್ಕೆ ಮುಂದೆ ಏನಾಗ್ತದೆ? ಬಿತ್ತನೆ ಮಾಡ್ತಾ ಹೋಗ್ತದೆ. ಇಟ್ ಮೀನ್ಸ್ ಹಸುಗಳು ಏನ್ ಮಾಡ್ತಿದ್ದಾವೆ? ಎಳ್ಕೊಂಡು ಹೋಗ್ತಿದ್ದಾವೆ. ಇಲ್ಲಿ ಮನುಷ್ಯ ಏನ್ ಮಾಡ್ತಾನೆ? ಬೀಜ ಹಾಕ್ತಾ ಇರ್ತಾನೆ. ಸೊ ಇದೇನ್ ಮಾಡ್ತೀವಿ? ಸೀಡ್ ಡ್ರಿಲ್ ಅಂತ. ಸೊ ಈ ಸೀಡ್ ಡ್ರಿಲ್ ಅಲ್ಲೂ ಕೂಡ ಏನ್ ಮಾಡ್ತಿದ್ರೆ? ಬಿತ್ತನೆಯನ್ನ ಮಾಡ್ಬೋದು. ಅಲ್ಲೇ ಅದೇ ಗೊಬ್ಬರ ಹಾಕ್ತದೆ, ಮತ್ತೆ ಅದೇ ಬೀಜ ಹಾಕೊಂಡು ಹೋಗ್ತದೆ. ಇದು ಸೀಡ್ ಡ್ರಿಲ್. ಸೊ ಈ ರೀತಿ ಏನ್ ಮಾಡ್ತಿದ್ರೆ? ಬಿತ್ತನೆಯನ್ನ ಮಾಡ್ತಾ ಇದ್ದಾರೆ. ಇದು ಬಿತ್ತನೆ ಬಳಸುವ ಸಾಂಪ್ರದಾಯಿಕ ಸಲಕರಣೆಗಳು. ಅದನ್ನೇ ಇಲ್ಲಿ ಹೇಳಿದ್ದಾರೆ. ನೆಕ್ಸ್ಟ್, ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರಗಳನ್ನು ಸೇರಿಸುವುದು. ಎಸ್, ಈ ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರವನ್ನ ನಾವು ಏನಕ್ಕೆ ಹಾಕಬೇಕು? ಸಾಮಾನ್ಯವಾಗಿ ಪೋಷಕಾಂಶಗಳಿಗೆ ಬೇಕು. ನೋಡಿಲಿ, ಸಸ್ಯಗಳ ಆರೋಗ್ಯಕರ ಬೆಳವಣಿಗೆಗೆ ಪೋಷಕಾಂಶಗಳ ರೂಪದಲ್ಲಿ ಮಣ್ಣಿಗೆ ಸೇರಿಸುವ ಪದಾರ್ಥಗಳನ್ನು ನಾವೇನಂತ ಕರಿತೀವಿ? ಸಾವಯವ ಗೊಬ್ಬರಗಳು ಮತ್ತೆ ರಾಸಾಯನಿಕ ಗೊಬ್ಬರಗಳು ಅಂತ ಕರಿತೀವಿ. ನೋಡಿಲಿ, ನಿರಂತರವಾಗಿ ಬೆಳೆಗಳನ್ನು ಬೆಳೆಯುವುದರಿಂದ ಮಣ್ಣಿನಲ್ಲಿ ಏನಾಗ್ತದೆ? ಪೋಷಕಾಂಶಗಳ ಕೊರತೆ ಉಂಟಾಗ್ತದೆ. ಹೌದು, ನಿರಂತರವಾಗಿ ಯಾವುದೇ ಕಾರಣಕ್ಕೂ ಬೆಳೆಗಳನ್ನ ಬೆಳಿಬಾರ್ದು. ಒಂದೇ ಆಂಗಲಲ್ಲಿ ಹೇಳ್ಬೇಕಂದ್ರೆ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ 6 ತಿಂಗಳಿಗೆ ಒಂದ್ ಬೆಳೆ, ಇನ್ನೊಂದು 6 ತಿಂಗಳಿಗೆ ಒಂದ್ ಬೆಳೆ, ಈ ರೀತಿ ಬೆಳಿತಾನೆ ಇದೀವಿ. ಸೊ ಆ ರೀತಿ ಬೆಳಿತಾ ಇದ್ರೆ ಏನಾಗ್ತದೆ ಅಂತಂದ್ರೆ ಮಣ್ಣಿನಲ್ಲಿರುವಂತಹ ಪೋಷಕಾಂಶ ಆಟೋಮೆಟಿಕ್ ಆಗಿ ಕಡಿಮೆ ಆಗ್ತದೆ. ಮತ್ತೆ ಆದುದರಿಂದ ನಾವೇನ್ ಮಾಡ್ಬೇಕಾಗಿರ್ತದೆ ಅಂತಂದ್ರೆ, ಅದಕ್ಕಾಗಿ ನಾವೇನ್ ಮಾಡ್ತಾ ಇದೀವಿ? ರಾಸಾಯನಿಕ ಗೊಬ್ಬರ ಮತ್ತು ಸಾವಯವ ಗೊಬ್ಬರವನ್ನ ಬಳಸ್ತಾ ಇದೀವಿ. ಮಣ್ಣಿಗೆ ನಾವು ಏನ್ ಮಾಡ್ತೀವಿ? ರಾಸಾಯನಿಕ ಮತ್ತು ಸಾವಯವ ಗೊಬ್ಬರವನ್ನ ಸೇರಿಸುವುದಕ್ಕೆ ನಾವು ಏನಂತ ಕರಿತೀವಿ ಅಂತಂದ್ರೆ ಗೊಬ್ಬರ ನೀಡುವಿಕೆ ಅಂತ ಕರಿತೀವಿ. ಇನ್ನೊಂದ್ಸಲ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಮಣ್ಣಿಗೆ ನಾವು ರಾಸಾಯನಿಕ ಮತ್ತು ಸಾವಯವ ಗೊಬ್ಬರವನ್ನು ಸೇರಿಸುವುದಕ್ಕೆ ಅಥವಾ ಪೋಷಕಾಂಶಗಳನ್ನ ಗೊಬ್ಬರದ ಮೂಲಕ ಮಣ್ಣಿಗೆ ಹಾಕುವುದಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ಗೊಬ್ಬರ ನೀಡುವಿಕೆ ಅಂತ ಕರಿತೀವಿ. ನೆಕ್ಸ್ಟ್ ಸ್ಟೇಡ್ಗೆ ಹೋಗೋಣ ಬನ್ನಿ. ಎಸ್, ಗೊಬ್ಬರ. ಇದೇ ಗೊಬ್ಬರದ ಬಗ್ಗೆ ಹೇಳ್ಬೇಕಂದ್ರೆ ನೋಡಿಲಿ, ಸಾಮಾನ್ಯವಾಗಿ ಇಲ್ಲಿ ಏನ್ ಹೇಳಿದ್ದಾರೆ? ಗೊಬ್ಬರ ಅಂದ ತಕ್ಷಣ ರಾಸಾಯನಿಕ ಪದಾರ್ಥ ಅಂತ ಹೇಳಿದ್ದಾರೆ. ಸಸ್ಯ ಮತ್ತು ಪ್ರಾಣಿ ತ್ಯಾಜ್ಯಗಳ ವಿಘಟನೆಯಿಂದ ಪಡೆಯಲಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹೌದಲ್ವಾ? ಗೊಬ್ಬರ ಬೇಕೇ ಬೇಕು. ಯಾವ್ದ್ರಿಂದ ಪಡಿತಾ ಇದ್ದಾರೆ ಅಂತಂದ್ರೆ ಸಸ್ಯ ಮತ್ತು ಪ್ರಾಣಿ ತ್ಯಾಜ್ಯಗಳ ವಿಘಟನೆಯಿಂದ ನಾವೇನ್ ಮಾಡ್ತಾ ಇದೀವಿ? ಗೊಬ್ಬರವನ್ನ ತಯಾರಿಸಲಾಗ್ತದೆ. ನಾವು ತಿಪ್ಪೆಗೆ ಏನ್ ಮಾಡ್ತೀವಿ? ಸಗಣಿಯನ್ನ ಹಾಕ್ತಿವಿ, ಅಷ್ಟೇ ಅಲ್ಲ ಎಲೆಗಳನ್ನ ಹಾಕ್ತಿವಿ, ಹುಲ್ಲನ್ನ ಹಾಕ್ತಿವಿ, ಅದು ವಿಘಟನೆ ಆಗ್ತದೆ. ಆ ವಿಘಟನೆ ಆಗಿ ನಮ್ಗೆ ಏನ್ ಸಿಗ್ತೈತಿ ಅಂತಂದ್ರೆ ಗೊಬ್ಬರ ಸಿಗ್ತೈತಿ. ಆ ಗೊಬ್ಬರ ತಗೊಂಡು ಹೋಗ್ಬಿಟ್ಟು ನಾವೇನ್ ಮಾಡ್ತಾ ಇದೀವಿ? ಜಮೀನಿಗೆ ಹಾಕ್ತಾ ಇದೀವಿ. ಸೊ ಇದು ಈ
ಈ ಪ್ಯಾರಕ್ಕೆ ಸಂಬಂಧಪಟ್ಟಿರೋದು. ಓಕೆನಾ. ನೆಕ್ಸ್ಟ್ ಇಲ್ಲಿ ರಸಗೊಬ್ಬರ ಅಂತ ಐತಂತ, ಇದು ರಾಸಾಯನಿಕ ಗೊಬ್ಬರ. ನಾವೇನ್ ಮಾಡ್ತೀವಿ ಫ್ಯಾಕ್ಟ್ರಿಗಳಲ್ಲಿ ನಾವೇನ್ ಮಾಡ್ತೀವಿ ತಯಾರನ್ನ ಮಾಡಲಾಗ್ತದೆ. ಸೊ ಫ್ಯಾಕ್ಟ್ರಿಗಳಲ್ಲಿ ನೋಡಿ NPK ನ ಬಳಸಲಾಗ್ತದೆ. NPK ಕಂಟೆನ್ ಎನ್ ಅಂತಂದ್ರೇನು, ಪಿ ಅಂದ್ರೇನು, ಕೆ ಅಂತಂದ್ರೆ, ಎನ್ ಅಂತಂದ್ರೆ ನೈಟ್ರೋಜನ್, ಪಿ ಅಂತಂದ್ರೇನು ಫಾಸ್ಫರಸ್, ಮತ್ತೆ ಕೆ ಅಂತಂದ್ರೇನು ಪೊಟಾಷಿಯಂ. ಕೆ ಅಂತಂದ್ರೆ ಕಬ್ಬಿಣ ಅನ್ನಕ್ ಹೋಗ್ಬೇಡಿ ಆಯ್ತಾ. ಪೊಟಾಷಿಯಂ ಏನು, ಕೆ ಅಂದ್ರೆ ಪೊಟಾಷಿಯಂ, ಮತ್ತೆ ಇನ್ನ ಸೂಪರ್ ಫಾಸ್ಫೇಟ್ ಗಳನ್ನ ಬಳಸ್ತಾರೆ. ಇವೆಲ್ಲ ಕೂಡ ರಾಸಾಯನಿಕ ಗೊಬ್ಬರಗಳು. ಅದ್ರ ವ್ಯತ್ಯಾಸ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಸ್ಲೈಡ್ ಹೋಗೋಣ ಬನ್ನಿ. ನೋಡಿ ಇದೇ ರಸಗೊಬ್ಬರಗಳು. ಈ ರಸಗೊಬ್ಬರಗಳನ್ನ ನೀವು ನೋಡಿ ಇಲ್ಲಿ ಸೂಪರ್ ಫಾಸ್ಫೇಟ್ ಅಂತ ಇದೆಯಲ್ಲ, ಇದು ಕೂಡ ರಸಗೊಬ್ಬರ. ಇದನ್ನು ಕೂಡ ಬಳಸಲಾಗ್ತದೆ. ಅದು ಕೇಳ್ಬೋದು ಟೆಸ್ಟ್ ಅಲ್ಲಿ ಏನ್ ಕೇಳ್ಬೋದು, ಸೂಪರ್ ಫಾಸ್ಫೇಟ್ ಸಾವಯವ ಗೊಬ್ಬರನ ಅಥವಾ ರಾಸಾಯನಿಕ ಗೊಬ್ಬರನ ಅಂತ ಕೇಳ್ಬೋದು. ಅವಾಗ ಬಳಸ್ತಾ ಇದೀವಲ್ವಾ. ಸೊ ಈ ಸಾವಯವ ಗೊಬ್ಬರವನ್ನ ಬಳಸೋದ್ರಿಂದ ಇಳುವರಿ ಜಾಸ್ತಿ ಬರ್ಬೋದು, ಆದ್ರೆ ಮಣ್ಣಿನ ಫಲವತ್ತತೆ ಏನಾಗ್ತದೆ, ಕಡಿಮೆ ಆಗ್ತದೆ. ವೆರಿ ವೆರಿ ಇಂಪಾರ್ಟೆಂಟ್ ಕಣ್ರಿ. ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತದೆ. ಅಷ್ಟೇ ಅಲ್ಲ, ಮಣ್ಣು ನೀರನ್ನು ಹಿಡಿದಿಟ್ಟುಕೊಳ್ಳುವಂತ ಸಾಮರ್ಥ್ಯ ಇರ್ತದೆ. ಆ ಸಾಮರ್ಥ್ಯವನ್ನು ಕೂಡ ಏನಾಗ್ತದೆ, ಕಳ್ಕೊಳ್ತದೆ. ಅಷ್ಟೇ ಅಲ್ಲ, ನಾವು ರಾಸಾಯನಿಕ ಗೊಬ್ಬರವನ್ನು ಬಳಸೋದ್ರಿಂದ ಜಲಮಾಲಿನ್ಯನೂ ಕೂಡ ಆಗ್ತದೆ ಕಣ್ರಿ. ಅದು ವೆರಿ ವೆರಿ ಇಂಪಾರ್ಟೆಂಟ್ ಕಣ್ರಿ. ಜಲಮಾಲಿನ್ಯ ಆಗ್ತದೆ. ಮಣ್ಣು ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನ ಕಳ್ಕೊಳ್ತದೆ, ಮತ್ತೆ ಪೋಷಕಾಂಶಗಳನ್ನ ಕಳೆದುಕೊಳ್ತದೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತದೆ, ಹ್ಯೂಮಸ್ ಅಂಶ ಕಡಿಮೆ ಆಗ್ತದೆ. ಸೊ ಹಾಗಾಗಿ ನಾವು ರಾಸಾಯನಿಕ ಗೊಬ್ಬರವನ್ನು ಬಳಸೋದ್ರ ಬದಲು ನಾವು ಯಾವ ಗೊಬ್ಬರವನ್ನು ಬಳಸಬೇಕು, ಸಾವಯವ ಗೊಬ್ಬರವನ್ನ ಬಳಸಬೇಕು. ನೆಕ್ಸ್ಟ್ ಸೆಳಗೋನ್ ಬನ್ನಿ. ಇದೇ ರಸಗೊಬ್ಬರಗಳ ಬಗ್ಗೆ ಹೇಳಿದ್ದಾರೆ ನೋಡಿ. ಉತ್ತರ ಭಾರತದ ರೈತರು ಲೆಗ್ಯೂಮ್ ಸಸ್ಯಗಳನ್ನು ಮೇವಿನ ಬೆಳೆಯಾಗಿ ಒಂದು ಋತುವಿನಲ್ಲಿ ಬೆಳೆಯುತ್ತಿದ್ದರು. ಲೆಗ್ಯೂಮ್ ಸಸ್ಯಗಳನ್ನ, ಅದೇ ದ್ವಿದಳ ಸಸ್ಯ ಅಲಿಯಾಸ್ ದ್ವಿದಳ ಸಸ್ಯಗಳು ಅಂತ ನಾವು ಕನ್ಸಿಡರ್ ಮಾಡ್ಕೋಬೇಕು ಇಲ್ಲಿ, ಸರಿನಾ. ಮುಂದಿನ ಋತುವಿನಲ್ಲಿ ಗೋಧಿಯನ್ನು ಬೆಳೆಯುತ್ತಿದ್ರು. ಮಣ್ಣಿಗೆ ನೈಟ್ರೋಜನ್ ಮರುಭರ್ತಿ ಮಾಡಲು ಸಹಾಯ ಮಾಡುತ್ತಿತ್ತು. ಸಹಾಯ ಮಾಡುತ್ತಿತ್ತು. ರೈಜೋಬಿಯಂ ಬ್ಯಾಕ್ಟೀರಿಯಾ ದ್ವಿದಳ ಸಸ್ಯಗಳ ಬೇರಿನ ಗಂಟುಗಳಲ್ಲಿದ್ದು ವಾತಾವರಣದಲ್ಲಿ ನೈಟ್ರೋಜನ್ ಅನ್ನು ಸ್ಥಿರೀಕರಣಗೊಳಿಸುತ್ತದೆ. ನಿಮ್ಗೆ ಗೊತ್ತು, ಇದು ನಿಮ್ಗೆ ಅರ್ಥ ಆಗಿಲ್ಲ ಅಂತ ನಾನು ಸಿಂಪಲ್ ಆಗಿ ಅರ್ಥ ಮಾಡಿಸ್ತೀನಿ ನೋಡಿ. ಏನಿಲ್ಲ ಕಣ್ರಿ, ಈಗ ಫಾರ್ ಎಕ್ಸಾಂಪಲ್ ರೈಜೋಬಿಯಂ ಬ್ಯಾಕ್ಟೀರಿಯಾ ಎಲ್ಲಿದೆ ಅಂತಂದ್ರೆ ದ್ವಿದಳ ಸಸ್ಯಗಳಲ್ಲಿದೆ. ಅಷ್ಟೇ ನಿಮ್ಗೆ ಗೊತ್ತಾಗಬೇಕಾದ್ರೆ. ದ್ವಿದಳ ಸಸ್ಯದಲ್ಲಿ ಇಲ್ಲಿ ಯಾವುದೋ ಒಂದು ಗಿಡ ಅಂತ ತಿಳ್ಕೊಳ್ಳೋಣ. ಈ ಗಿಡ ಅಂತ ಕನ್ಸಿಡರ್ ಮರ ಅಲ್ವಾ, ಅಥವಾ ಮರ, ಅಥವಾ ಇಲ್ಲಿ ಗಿಡ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಇದು ಗಿಡ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ ಕಣ್ರಪ್ಪ. ಸೊ ಈ ಗಿಡದಲ್ಲಿ ಇಲ್ಲಿ ಬೇರ್ಗಳಿದಾವೆ. ಇಲ್ಲಿ ಏನಿದಾವೆ, ಬೇರ್ಗಳಿದಾವೆ. ಇದು ಅಪ್ಪರ್ ಪಾರ್ಟ್ ಅಂತ ತಿಳ್ಕೊಳ್ಳೋಣ. ಇದನ್ನ ಗಿಡ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಇಲ್ಲಿ ಬೇರುಗಳಿದಾವೆ. ಈಗ ಈ ದ್ವಿದಳ ಸಸ್ಯಗಳಲ್ಲಿ ಇಲ್ಲಿ ಬೇರುಗಳಲ್ಲಿ ಗಂಟುಗಳಿದಾವೆ. ಆ ಗಂಟುಗಳಲ್ಲಿ ಏನಿದೆ, ರೈಜೋಬಿಯಂ ಎನ್ನುವ ಒಂದು ಬ್ಯಾಕ್ಟೀರಿಯಾ ಇದೆ. ಸೊ ಈ ರೈಜೋಬಿಯಂ ಬ್ಯಾಕ್ಟೀರಿಯಾ ಏನ್ ಮಾಡ್ತೈತೆ ಅಂತಂದ್ರೆ ಈ ಗಿಡಕ್ಕೆ ನೈಟ್ರೋಜನ್ ಅನ್ನ ಒದಗಿಸ್ತೈತೆ. ಹಾಗಾದ್ರೆ ನೈಟ್ರೋಜನ್ ಈ ಗಿಡಕ್ಕೆ ಎಲ್ಲಿಂದ ಸಿಗ್ತದೆ, ನಮ್ಮ ಸುತ್ತಮುತ್ತ ಇರುವಂತಹ ವಾತಾವರಣದಲ್ಲಿ ಸಿಗ್ತದೆ. ಆ ವಾತಾವರಣದಲ್ಲಿ ಇರುವಂತಹ ನೈಟ್ರೋಜನ್ ಏನ್ ಮಾಡ್ತೈತೆ, ರೈಜೋಬಿಯಂ ಬ್ಯಾಕ್ಟೀರಿಯಾ ಬೇರೆ ಹತ್ರ ತಗೊಂಬತ್ತೈತೆ. ಸೊ ಬೇರೆ ಹತ್ರ ತಗೊಂಡ್ಬಿಟ್ಟು ಏನ್ ಮಾಡ್ತೈತೆ, ಈ ಗಿಡಕ್ಕೆ ಪೋಷಣೆಯನ್ನ ಒದಗಿಸ್ತಾ ಇದೆ. ಈ ಪ್ಯಾರದ ಅರ್ಥ ಅದೇ, ಇನ್ನೇನು ಅಲ್ಲ. ನೆಕ್ಸ್ಟ್ ಸಾವಯವ ಗೊಬ್ಬರದ ಅನುಕೂಲತೆಗಳು. ನಾವು ಸಾಮಾನ್ಯವಾಗಿ ಈಗ ದನ ಗೊಬ್ಬರನೇ ಆಗಿರ್ಬೋದು, ಎಮ್ಮೆ ಆಗಿರ್ಬೋದು, ಆಡಾಗಿರ್ಬೋದು, ಕತ್ತೆ ಗೊಬ್ಬರ ಆಗಿರ್ಬೋದು, ಇವೆಲ್ಲದರಲ್ಲೂ ಕೂಡ ಏನ್ ಬೆನಿಫಿಟ್ ಅಂತಂದ್ರೆ ಸಾವಯವ ಗೊಬ್ಬರದಿಂದ ನೋಡಿ ನೀರನ್ನು ಹಿಡಿದಿಡುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಮಣ್ಣಿಗೆ ಹಾಕೋದ್ರಿಂದ. ನೆಕ್ಸ್ಟ್ ಇದು ಮಣ್ಣನ್ನು ರಂಧ್ರಯುಕ್ತವಾಗಿಸುತ್ತದೆ. ಇದರಿಂದ ಅನಿಲಗಳ ವಿನಿಮಯವು ಸುಲಭವಾಗ್ತದೆ. ವೆರಿ ವೆರಿ ಇಂಪಾರ್ಟೆಂಟ್. ಅನಿಲಗಳ ವಿನಿಮಯ ಆಗ್ಬೇಕು. ಓಕೆನಾ. ನೆಕ್ಸ್ಟ್ ಇದು ಉಪಯುಕ್ತವಾದ ಸೂಕ್ಷ್ಮ ಜೀವಿಗಳ ಸಂಖ್ಯೆಯನ್ನು ಏನ್ ಮಾಡ್ತದೆ, ಹೆಚ್ಚಿಸುತ್ತದೆ. ಉಪಯುಕ್ತವಾಗಿರುವಂತದ್ದು ಉಪಯೋಗವಾಗಿಲ್ದರೆ ಇರುವಂತದ್ದಲ್ಲ. ನೆಕ್ಸ್ಟ್ ಮಣ್ಣಿನ ಸಂರಚನೆ ಏನ್ ಮಾಡ್ತದೆ, ಸುಧಾರಿಸುತ್ತದೆ. ನೆಕ್ಸ್ಟ್ ತಗೊಂಡ್ ಬನ್ನಿ. ಇನ್ನು ರಸಗೊಬ್ಬರಗಳು ಮತ್ತು ಸಾವಯವ ಗೊಬ್ಬರಕ್ಕೆ ಸಂಬಂಧಪಟ್ಟಂತೆ ವ್ಯತ್ಯಾಸ ಇದಾವೆ. ಸೊ ಆ ವ್ಯತ್ಯಾಸ ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತದೆ ನಿಮಗೆ. ರಸಗೊಬ್ಬರ ಏನು, ಇದು ಮಾನವ ನಿರ್ಮಿತ ನಿರವಯಲವಣ. ಇದು ಮಾನವ ನಿರ್ಮಿತ, ಇದು ರಸಗೊಬ್ಬರವು ಮಾನವ ನಿರ್ಮಿತ ನಿರವಯಲವಣ. ಸಾವಯವ ಗೊಬ್ಬರವು ಒಂದು ನೈಸರ್ಗಿಕ ಪದಾರ್ಥವಾಗಿದ್ದು ಅದನ್ನು ಸಗಣಿ ಮತ್ತು ಸಸ್ಯಗಳ ಉಳಿಕೆಗಳ ವಿಘಟನೆಯಿಂದ ನಾವೇನ್ ಮಾಡ್ತಿದೀವಿ, ಪಡೆಯಲಾಗ್ತಿದೆ. ಮತ್ತೆ ರಸಗೊಬ್ಬರವನ್ನು ಎಲ್ಲಿ ತಯಾರು ಮಾಡ್ತಾರೆ, ಕಾರ್ಖಾನೆಯಲ್ಲಿ ತಯಾರು ಮಾಡ್ತಾರೆ. ಸಾವಯವ ಗೊಬ್ಬರವನ್ನು ಎಲ್ಲಿ ತಯಾರು ಮಾಡ್ತಾರೆ, ಬಯಲುಗಳಲ್ಲಿ ತಯಾರು ಮಾಡಲಾಗ್ತದೆ. ನೆಕ್ಸ್ಟ್ ಇದು ಹ್ಯೂಮಸ್ ಅನ್ನ ಒದಗಿಸ್ತದ ರಸಗೊಬ್ಬರ, ಇಲ್ಲ. ಯಾವುದೇ ಕಾರಣಕ್ಕೂ ಮಣ್ಣಿಗೆ ಹ್ಯೂಮಸ್ ಅನ್ನ ಒದಗಿಸ್ತಲ್ಲ. ಬಟ್ ಸಾವಯವ ಗೊಬ್ಬರ ಮಣ್ಣಿಗೆ ಹ್ಯೂಮಸ್ ಅನ್ನ ಒದಗಿಸ್ತದೆ. ಈ ರಸಗೊಬ್ಬರಗಳಿಗೆ ಎಕ್ಸಾಂಪಲ್ ಏನು, NPK. ಏನು, NPK. ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಮಾಮೂಲಿ ಸಾವಯವ ಗೊಬ್ಬರಕ್ಕೆ ದನದ ಗೊಬ್ಬರ ಅಥವಾ ಗೋಬರ್ ಇವೆಲ್ಲವೂ ಕೂಡ ಏನಾಗ್ತದೆ, ಉದಾಹರಣೆ ಆಗ್ತದೆ. ಇಲ್ಲಿ ಏನ್ ಕೊಟ್ಟವ್ರೆ, ರಸಗೊಬ್ಬರಗಳು ನೈಟ್ರೋಜನ್, ಫಾಸ್ಫರಸ್ ಮತ್ತು ಪೊಟ್ಯಾಷಿಯಂಗಳಂತಹ ಸಸ್ಯ ಪೋಷಕಗಳಿಂದ ಸಮೃದ್ಧವಾಗಿದೆ. ಮತ್ತೆ ಸಾಪೇಕ್ಷವಾಗಿ ಸಾವಯವ ಗೊಬ್ಬರವು ಸಸ್ಯ ಪೋಷಕಗಳನ್ನು ಕಡಿಮೆ ಪ್ರಮಾಣದಲ್ಲಿ ಹೊಂದಿದವೆ. ನೆಕ್ಸ್ಟ್ ಸ್ಲೈಡ್ ಹೋಗೋಣ ಬನ್ನಿ. ಎಸ್, ನೀರಾವರಿಗೆ ಬಂದು
ಎಸ್, ನೀರಾವರಿ ಬಂದಿದ್ದೀವಿ. ಇಲ್ಲಿ ನೀರಾವರಿ ಎಂದರೇನು ಅಂತ ಕೇಳ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್ ಕಣ್ರಿ. ಜಸ್ಟ್ ಸಿಂಪಲ್ಲು, ಬೆಳೆಗಳಿಗೆ ವಿಭಿನ್ನ ಕಾಲಾಂತರದಲ್ಲಿ ನೀರನ್ನು ಅಥವಾ ವಿಭಿನ್ನ ಕಾಲಾಂತರಗಳಲ್ಲಿ ನೀರನ್ನು ಒದಗಿಸುವುದಕ್ಕೆ ನಾವೇನಂತ ಕರಿತೀವಿ? ನೀರಾವರಿ ಅಂತ ಕರಿತೀವಿ. ಬೆಳೆಗಳಿಗೆ ವಿಭಿನ್ನ ಕಾಲಾಂತರದಲ್ಲಿ ನೀರನ್ನು ಹಾಯಿಸುವುದಕ್ಕೆ ಅಥವಾ ನೀರನ್ನು ಒದಗಿಸುವುದಕ್ಕೆ ನಾವೇನಂತ ಕರಿತೀವಿ? ನೀರಾವರಿ ಅಂತ ಕರಿತೀವಿ. ನೀರಾವರಿ ಹಾಕೋದ್ರಿಂದ ಅಥವಾ ನೀರನ್ನು ನಾವು ಬೆಳೆಗಳಿಗೆ ಹಾಕೋದ್ರಿಂದ ಹೂ ಬಿಡ್ತದೆ, ಹಣ್ಣು ಬಿಡ್ತದೆ, ಬೀಜಗಳು ಅವೆಲ್ಲವೂ ಕೂಡ ಏನಾಗ್ತದೆ ಅಂತಂದ್ರೆ ಸಮರ್ಪಕವಾಗಿ ಏನಾಗ್ತದೆ? ಬೆಳವಣಿಗೆ ಆಗ್ತದೆ. ಅಷ್ಟೇ ಅಲ್ಲ, ನೀರಾವರಿ ಹಾಕೋದ್ರಿಂದ ನೀರು ಸಸ್ಯಗಳ ಬೇರುಗಳಿಂದ ಏನ್ ಮಾಡ್ತದೆ? ಹೀರಲ್ಪಡ್ತದೆ. ನೀರು ಹೀರ್ಕೊಂಡ್ರೆ ಏನಾಗ್ತದೆ? ಸಸ್ಯಗಳು ಹೀರ್ಕೊಂಡ್ರೆ ಇಡೀ ದೇಹಕ್ಕೆ ಏನ್ ಮಾಡ್ತದೆ? ಸಪ್ಲೈಯನ್ನ ಮಾಡ್ತದೆ. ಸೊ ಹಾಗಾಗಿ ನೀರು ಬೇಕೇ ಬೇಕು. ಸಾಮಾನ್ಯವಾಗಿ ನೀರು ಜಸ್ಟ್ 90% ಕಂಟೆಂಟ್ ಇರ್ತಕ್ಕಂಥ ಒಂದು ಸಸ್ಯ ಇದೆ ಅಂತಂದ್ರೆ ಆ ಸಸ್ಯದಲ್ಲಿ 90% ಅಷ್ಟು ನೀರೇ ಇರ್ತದೆ. ಓಕೆನಾ? ನೀರು ಇರಲೇಬೇಕು. ಸೊ ನೆಕ್ಸ್ಟ್ ಬರೋಣ. ಮತ್ತೆ ನೀರು ಇರೋದ್ರಿಂದ ಏನಾಗ್ತದೆ? ಅದು ಅದರಲ್ಲಿ ಗ್ಸೈಲಮ್ ಮತ್ತೆ ಫ್ಲೋಯಮ್ ಅಂತ ಬರ್ತವೆ. ಅದು ವಾಟರ್ ಕಂಡಕ್ಟಿಂಗ್ ಟಿಶ್ಯೂ ಮತ್ತೆ ಫುಡ್ ಕಂಡಕ್ಟಿಂಗ್ ಟಿಶ್ಯೂ ಅಂತ ಬರ್ತದೆ. ಏನು? ನೀರಿನ ಸಾಗಾಣಿಕೆ ಅಂಗಾಂಶ ಮತ್ತು ಆಹಾರ ಸಾಗಾಣಿಕೆ ಅಂಗಾಂಶ ಬರ್ತದೆ. ಆಹಾರ ಸಾಗಾಣಿಕೆ ಆಗ್ಬೇಕು ಅಂತಂದ್ರೆ, ನೀರು ಸಾಗಾಣಿಕೆ ಆಗ್ಬೇಕು ಅಂತಂದ್ರೆ ಗ್ಸೈಲಮ್ ಮತ್ತು ಫ್ಲೋಯಮ್ ಬೇಕೇ ಬೇಕು. ಸೊ ನೀರಿದ್ರೆ ಮಾತ್ರ ಆಹಾರ ಸಾಗಾಣಿಕೆ ಆಗ್ತದೆ. ಓಕೆನಾ? ಆಹಾರ ಇದ್ರೆ ನೀರು ಸಾಗಾಣಿಕೆ ಆಗ್ತದೆ ಅಂತಲ್ಲ. ಅದೊಂದು ಸ್ವಲ್ಪ ನೀವು ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್ ಹೋಗೋಣ. ನೋಡಿರಿ, ಪೋಷಕಾಂಶಗಳು ನೀರಿನಲ್ಲಿ ಕರಗಿಸಿದ ಎಲ್ಲಾ ಭಾಗಗಳಿಗೂ ಸಾಗಿಸಲ್ಪಡ್ತದೆ. ನೀರಿನಲ್ಲಿ ಪೋಷಕಾಂಶಗಳು ಕರಗಿರ್ತದೆ, ಎಲ್ಲಾ ಭಾಗಗಳಿಗೂ ಕೂಡ ಏನಾಗ್ತದೆ? ಸಾಗಿಸಲ್ಪಡುತ್ತದೆ. ಇನ್ನು ಇದರಲ್ಲಿ ಈ ಪೇಜಲ್ಲಿ ಅಷ್ಟೇ ತಿಳ್ಕೊಂಡ್ರೆ ಸಾಕು. ಬೇಕಾದ್ರೆ ಬರ್ಕೊಳ್ಳೋದಾದ್ರೆ ಇದನ್ನ ನೀವು ಬರ್ಕೊಳ್ಳಿ. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ ಬನ್ನಿ. ಎಸ್, ಏನಿದಾವೆ? ನೀರಾವರಿಯ ಆಕಾರಗಳಂತಿದೆ ನೋಡಿ. ನೀರಾವರಿ ಆಕಾರಗಳು ಅಂತಂದ್ರೆ ನೀರು ನಮಗೆ ಎಲ್ಲೆಲ್ಲಿ ಸಿಗ್ತೈತಿ ಅಂತ. ಎಲ್ಲೆಲ್ಲಿ ಸಿಗ್ತೈತೆ ಮಕ್ಕಳ ನಮಗೆ ನೀರಾವರಿ ಆಕಾರಗಳು ಅಂತಂತಂದ್ರೆ? ಎಲ್ಲೆಲ್ಲಿ ಸಿಗ್ತೈತೆ? ಬಾವಿಗಳಾಗಿರ್ಬೋದು, ಕೊಳವೆಗಳಾಗಿರ್ಬೋದು, ಸರೋವರಗಳು, ನದಿಗಳು, ಅಣೆಕಟ್ಟುಗಳು, ಕಾಲುವೆಗಳು, ಈ ಎಲ್ಲಾ ಜಾಗದಲ್ಲೂ ಕೂಡ ಏನಾಗ್ತೈತೆ ಅಂತಂದ್ರೆ ನಮಗೆ ನೀರು ಸಿಗ್ತೈತೆ. ಸೊ ಹಾಗಾಗಿ ಇದನ್ನು ನಾವು ನೀರಾವರಿಯ ಆಕಾರಗಳು ಅಂತ ಕರಿತೀವಿ. ಸೊ ನೋಡಿ, ನೀರಾವರಿಯ ಒಂದು ಸಾಂಪ್ರದಾಯಿಕ ವಿಧಾನಗಳು ಕೂಡ ಇದಾವೆ. ಸಾಂಪ್ರದಾಯಿಕ ವಿಧಾನಗಳು ಎಲ್ಲೋಯ್ತಪ್ಪ? ನೀರಾವರಿಯ ಸಾಂಪ್ರದಾಯಿಕ ವಿಧಾನಗಳಿದಾವೆ. ಸೊ ಕೇಳ್ಬೋದು, ಆ ನೀರಾವರಿಯ ಸಾಂಪ್ರದಾಯಿಕ ವಿಧಾನಗಳು ಅಗಳು, ಸರಪಳಿ ಪಂಪು, ಏತ ನೀರಾವರಿ, ರಾಹಟ್ಟು. ಇದು ಸಾಂಪ್ರದಾಯಿಕ ವಿಧಾನಗಳು. ಆ ಚಿತ್ರವನ್ನ ಇಲ್ಲಿ ನೋಡಿ. ಸೊ ಇಲ್ಲಿ ನೋಡ್ತಾ ಇದ್ರಲ್ಲ, ಇದೇನೋ ಅಗಳು. ಇದು ರಾಟೆ ಮೂಲಕ ಏನ್ ಮಾಡ್ತಾರೆ? ನೀರನ್ನು ಎತ್ತುತ್ತಾರೆ. ಇದೇನಿದು? ಸರಪಳಿ ಪಂಪು. ಇದೇನಿದು? ಏತ ನೀರಾವರಿ. ಐಸ ಪೈಸ ಆಟ ಆಡ್ತಿರಲ್ಲ ಆ ತರ. ಇದೇನಿದು? ರಾಹಟ್ಟು. ಹೊಸ ತಿರುಗ್ತಾನೆ ಇರ್ತದೆ, ನೀರ್ ಆಮೇಲೆ ಏನಾಗ್ತದೆ? ಹರಿತದೆ. ಸೊ ಇದು ರಾಹಟ್ಟು. ಇದು ಸಾಂಪ್ರದಾಯಿಕ ವಿಧಾನಗಳು. ನೆಕ್ಸ್ಟ್ ಹೋಗೋಣ ಬನ್ನಿ. ನೀರಾವರಿಯ ಆಧುನಿಕ ವಿಧಾನಗಳು. ನೀರಾವರಿಯ ಆಧುನಿಕ ವಿಧಾನ ಅಂದ್ರೇನು? ಹನಿ ನೀರಾವರಿ ಮತ್ತೆ ತುಂತುರು ನೀರಾವರಿ. ನೀವೆಲ್ಲ ನೋಡಿರ್ತೀರಾ ಹನಿ ನೀರಾವರಿ ಮತ್ತೆ ತುಂತುರು ನೀರಾವರಿನ. ಸೊ ನೋಡಿ, ಇಲ್ಲಿ ತುಂತುರು ನೀರಾವರಿ ಅಂತಂತಂದ್ರೆ ಏನು? ಸಾಮಾನ್ಯವಾಗಿ ಮಳೆ ರೀತಿ ಬೀಳುವಂಥದ್ದಾಯ್ತಲ್ಲ, ಅದನ್ನ ನಾವೇನಂತ ಕರಿತೀವಿ ಅಂತಂತಂದ್ರೆ ತುಂತುರು ನೀರಾವರಿ ಅಂತ ಸಾಮಾನ್ಯವಾಗಿ ಕರಿತೀವಿ. ಸೊ ಇಲ್ಲಿ ಮೋಟರ್ನ ಬಳಸ್ತೀವಿ. ಸೊ ವಿದ್ಯುತ್ತನ್ನು ಬಳಸಲಾಗ್ತೀವಿ. ವಿದ್ಯುತ್ತನ್ನು ಬಳಸ್ಕೊಂಡು, ಮೋಟರ್ನ ಬಳಸ್ಕೊಂಡು ನಾವೇನ್ ಮಾಡ್ತೀವಿ? ಗಿಡಗಳಿಗೆ ನಾವು ಹಾಯಿಸ್ತೀವಿ, ತೋಟಗಳಿಗೆ ಹಾಯಿಸ್ತೀವಿ. ಕಾಫಿ ತೋಟ ಆಗಿರ್ಬೋದು, ಮತ್ತೆ ಬಾಳೆ ತೋಟ ಆಗಿರ್ಬೋದು, ಅಡಿಕೆ ತೋಟ ಆಗಿರ್ಬೋದು, ಶುಂಠಿಗಾಗಿರ್ಬೋದು, ನಾವೇನ್ ಮಾಡ್ತಾ ಇದೀವಿ? ಈ ತುಂತುರು ವಿಧಾನವನ್ನ ನಾವು ಬಳಸ್ತಾ ಇದೀವಿ. ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್ ಸೆಡ್ಕೊಂಡು ಬನ್ನಿ. ನೆಕ್ಸ್ಟ್ ಹನಿ ನೀರಾವರಿ. ಹನಿ ನೀರಾವರಿ ಅಂತಂದ್ರೆ ಜಸ್ಟ್ ಸಿಂಪಲ್ ಕಣ್ರಿ. ಏನು? ಹನಿ ಹನಿಯಾಗಿ ಬೇರುಗಳಿಗೆ ನೀರು ಹೋಗುವುದಕ್ಕೆ, ಹನಿ ಹನಿಯಾಗಿ ನೀರು ಬೇರುಗಳಿಗೆ ನಾವು ಸಾಗಿಸಲ್ಪಡ್ತೀವಲ್ಲ, ಸೊ ಇದಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ಹನಿ ನೀರಾವರಿ ಅಂತ ಕರಿತೀವಿ. ನೋಡಿ, ಇಲ್ಲೇ ಕೊಟ್ಟಿದ್ರೆ ಹನಿ ಹನಿಯಾಗಿ ಬೇರುಗಳ ಬೀಳುತ್ತದೆ, ಆದ್ದರಿಂದ ಇದನ್ನು ಹನಿ ನೀರಾವರಿ ಅಂತ ಕರಿತೀವಿ. ನೀರು ಹನಿ ಹನಿಯಾಗಿ ಬೇರುಗಳ ಹತ್ರ ಬೀಳ್ಬೇಕನ್ರಿ. ಇದರಿಂದ ಏನ್ ಬೆನಿಫಿಟ್ ಅಂತಂತಂದ್ರೆ ನೀರಿನ ಒಂದು ಉಳಿತಾಯ ಆಗ್ತದೆ ಕಣ್ರಿ. ಎಲ್ಲಿ ಯಾವ ಜಾಗದಲ್ಲಿ ನೀರಿರಲ್ಲ ಆ ಜಾಗದಲ್ಲಿ ಈ ವಿಧಾನವನ್ನು ನಾವು ಏನ್ ಮಾಡ್ಬೇಕಾಗಿರ್ತದೆ? ಬಳಸಬೇಕಾಗಿರ್ತದೆ. ಈ ಉತ್ತರ ಕರ್ನಾಟಕದಲ್ಲಿ ಸಮಟೈಮ್ಸ್ ಪ್ರವಾಹನೇ ಆಗ್ತದೆ. ಇನ್ನೊಂದು ಟೈಮಲ್ಲಿ ನೀರೇ ಇರಕ್ಕಲ್ಲ, ಬರೀ ಬಿಸಿಲು. ಸೊ ಆ ಟೈಮಲ್ಲಿ ಅಲ್ಲಿ ಬೆಳೆಗಳನ್ನ ಬೆಳಿಬೇಕಂತಂದ್ರೆ ನಾವು ಯಾವ ಮೆಥಡ್ ಅನ್ನ ಯೂಸ್ ಮಾಡ್ಬೇಕಾಗಿರ್ತದೆ? ನಾವ್ ಇಲ್ಲಿಂದ ಅಲ್ಗೋಗಿರ್ತೀವಿ, ಅಲ್ಗೋಗ್ಬಿಟ್ಟು ಬೆಳೆ ಬೆಳಿತೀವಿ ಅಂತಂದ್ರೆ ಹನಿ ನೀರಾವರಿಯನ್ನ ಯೂಸ್ ಮಾಡಬೇಕು. ಯಾಕಂದ್ರೆ ಅಲ್ಲಿ ನೀರು ಸಿಗೋದು ಸ್ವಲ್ಪ ಕಷ್ಟ ಆಯ್ತದೆ. ಸೊ ಹಾಗಾಗಿ ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ ತುಂಬಾ ಬೆನಿಫಿಟ್ ಐತೆ ಕಣ್ರಿ. ನೆಕ್ಸ್ಟ್ ಸ್ಲೈಡ್ಗೊಂಡು ಬನ್ನಿ. ಎಸ್,
ಕಳೆಗಳಿಂದ ರಕ್ಷಣೆ. ನಾವು ಬೆಳೆಗಳನ್ನ ಬೆಳಿತಾ ಇದೀವಿ ಅಂತಂದ್ರೆ ಕಳೆಗಳು ಬೆಳಿತಾನೆ ಇರ್ತವೆ, ಅಕ್ಕಪಕ್ಕದಲ್ಲಿ ಆ ಬೆಳೆಗಳ ಪಕ್ಕದಲ್ಲಿ ಸಾಮಾನ್ಯವಾಗಿ ಬೆಳಿತಾನೆ ಇರ್ತವೆ. ಸೊ ಹಾಗಾದ್ರೆ ಕಳೆಗಳೆಂದರೇನು ಅಂತ ಅಂದ್ರೆ ಒಂದು ಜಮೀನಿನಲ್ಲಿ ಬೆಳೆಯ ಜೊತೆಗೆ ಬೆಳೆಯುವ ಅನಪೇಕ್ಷಿತ ಸಸ್ಯಗಳಿಗೆ ನಾವೇನಂತ ಕರಿತೀವಿ, ಕಳೆಗಳಂತ ಕರಿತೀವಿ. ಇಲ್ಲಿ ನೋಡ್ತಾ ಇದ್ರ ಕಳೆಗಳು, ಇದೇ ಕಳೆಗಳು. ಅಕಸ್ಮಾತ್ ಇಲ್ಲಿ ನೋಡಿ ಇಲ್ಲಿ ಬೆಳೆಗಳನ್ನ ಬೆಳೆದಿದ್ದಾರೆ, ಸೊ ಈ ಪಕ್ಕದಲ್ಲಿ ಇಲ್ಲೆಲ್ಲ ಹಸ್ರು ಐತಲ್ಲ, ಇವೆಲ್ಲವೂ ಕೂಡ ಏನು ಕಳೆಗಳು. ಸೊ ಇದೇನಾದ್ರು ಬೆನಿಫಿಟ್ ಆಯ್ತಾ? ಇಲ್ಲ. ಇದು ಅನಪೇಕ್ಷಿತ ಸಸ್ಯ. ಆ ಅನಪೇಕ್ಷಿತ ಸಸ್ಯಕ್ಕೆ ನಾವೇನಂತ ಕರಿತೀವಿ, ಕಳೆಗಳು ಅಂತ ಕರಿತಾ ಇದೀವಿ. ಕೇಳ್ಬೋದು ಕಳೆಗಳಂದ್ರೆ ಏನು ಅಂತ. ನೆಕ್ಸ್ಟ್ ಹೋಗೋಣ ಬನ್ನಿ. ಕಳೆನಾಶಕಗಳು. ಹೌದಲ್ವಾ, ಕಳೆನಾಶಕಗಳು ಏನಕ್ಕೆ ಬೇಕು ನಮಗೆ? ಆ ಕಳೆಗಳಿಂದ ಏನ್ ಮಾಡ್ಬೇಕು, ಗಿಡಗಳಿಗೆ ಅಥವಾ ಬೆಳೆ ಬೆಳೆಯಕ್ಕೆ ಸಹಾಯ ಆಗ್ತದೆ. ಅದಕ್ಕಾಗಿ ನಾವೇನ್ ಮಾಡ್ತೀವಿ, ಕಳೆನಾಶಕವನ್ನ ಬಳಸ್ತೀವಿ. ಆ ಕಳೆ ಇರೋದ್ರಿಂದ ಆ ಗಿಡ ಬೆಳಿಬೇಕಾಗಿರುವಂತಹ ಪೋಷಕಾಂಶವನ್ನ ಕಳೆಗಳೇ ಹೀರ್ಕೊಬಿಡ್ತದೆ. ಈಗೇನಾದ್ರು ಜೋಳ ಹಾಕಿದ್ರೆ ಅಂತಂದ್ರೆ ಜೋಳ ಪೋಷಕಾಂಶಗಳನ್ನು ಹೀರ್ಕೋಬೇಕಾಗಿತ್ತು, ಬಟ್ ಪಕ್ಕದಲ್ಲಿರುವಂತಹ ಏನ್ ಮಾಡ್ತೈತೆ, ಕಳೆಗಳು ಅವೇ ಪೋಷಕಾಂಶಗಳನ್ನ ಹೀರ್ಕೊಂಡ್ರೆ ಏನಾದ್ರು ಬೆಳೆಯಕ್ಕೆ ಸಾಧ್ಯನಾ? ಇಲ್ಲ. ಹಾಗಾದ್ರೆ ಕಳೆಗಳಿಂದ ರಕ್ಷಣೆ ಮಾಡಬೇಕು. ರಕ್ಷಣೆ ಆಗಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು, ಮೊದಲು ಕಳೆನಾಶಕವನ್ನ ಹೊಡಿಬೇಕು. ಹೌದಲ್ವಾ? ಇವತ್ತಿನ ಕಾಲದಲ್ಲಿ ನಾವೆಲ್ಲರೂ ಕೂಡ ಏನ್ ಮಾಡ್ತೀವಿ, ಕಳೆನಾಶಕವನ್ನು ಮಾಡ್ತಾ ಇದೀವಿ. ಸೊ ಕಳೆನಾಶಕವನ್ನ ನಾವು ಹೊಡಿತಾ ಇದೀವಿ ಅಂತಂದ್ರೆ ನಾವು ಮೂಗಿಗೆ ಅಥವಾ ಬಾಯಿಗೆ, ಮುಖಕ್ಕೆ, ಕೈಗೆ, ಕಾಲ್ಗೆ ನಾವೇನ್ ಮಾಡ್ಕೊಂಡಿರ್ಬೇಕು, ಕವರ್ ಮಾಡ್ಕೊಂಡಿರ್ಬೇಕು. ಸೊ ಅವಾಗ ಹೊಡಿಬೇಕು. ಇಲ್ಲ ಅಂತಂದ್ರೆ ಕೆಮಿಕಲ್ಸ್ಗಳು, ರಾಸಾಯನಿಕಗಳು ನಮ್ಮ ದೇಹಕ್ಕೆ ಹೋಗಿ ಅಲ್ಲಿ ಏನಾಗ್ತದೆ ಅಂತಂದ್ರೆ ನಮ್ಗೆ ಉಸಿರು ಕಟ್ಟಂಗೆ ಆಗ್ತದೆ, ಅಥವಾ ರಕ್ತಕ್ಕೆ ಸೇರ್ಕೊಳ್ತದೆ, ವಿಷ ಆಗಿ ಪರಿವರ್ತನೆ ಆಗ್ತದೆ. ಅದು ಆಲ್ರೆಡಿ ವಿಷ. ಸೊ ಹಾಗಾಗಿ ನಾವೇನ್ ಮಾಡಬೇಕು, ಒಂದು ಎಚ್ಚರಿಕೆಯಿಂದ ನಾವೇನ್ ಮಾಡಬೇಕು, ಕಳೆನಾಶಕವನ್ನ ಹೊಡಿಬೇಕು. ಸೊ ಸಾಮಾನ್ಯವಾಗಿ ಬೆಸ್ಟ್ ಎಕ್ಸಾಂಪಲ್ ಏನು, 2,4-D ಎನ್ನುವುದೇನು ಬೆಸ್ಟ್ ಎಕ್ಸಾಂಪಲ್ ಆಗೈತೆ. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ ಬನ್ನಿ. ನೆಕ್ಸ್ಟ್ ಕೊಯ್ಲು. ಏನು ಕೊಯ್ಲು? ಕೊಯ್ಲು ಅಂತಂದ್ರೆ ಏನ್ರಪ್ಪ, ಕುಯ್ಯೋದು ಕಣ್ರಪ್ಪ. ಏನ್ ಕುಯ್ಯೋದು? ಪಕ್ವವಾಗಿರುವಂತಹ ಬೆಳೆಗಳನ್ನ ಏನ್ ಮಾಡೋದು, ಕುಯ್ಯುವಂಥದ್ದು. ಅಥವಾ ಪಕ್ವವಾಗಿರುವಂತಹ ಬೆಳೆಗಳನ್ನ ಏನ್ ಮಾಡೋದು, ಬೇರ್ಪಡಿಸುವಂಥದ್ದು. ಸೊ ಅಥವಾ ಕತ್ತರಿಸುವಂಥದ್ದು. ನೆನ್ಪಿಟ್ಕೊಂಡಿರಿ, ಕೊಯ್ಲು ಅಂತಂತಂದ್ರೆ ಪಕ್ವವಾಗಿರುವ, ಅಲ್ಲಿ ಬರ್ದಿಲ್ಲ ನಾನು, ನೀವು ಬರ್ಕೋಬೇಕು. ಪಕ್ವವಾಗಿರುವ ಬೆಳೆಗಳನ್ನ ಕತ್ತರಿಸುವುದಕ್ಕೆ ನಾವೇನಂತ ಕರಿತೀವಿ, ಕೊಯ್ಲು ಅಂತ ಕರಿತೀವಿ. ನೆಕ್ಸ್ಟ್ ಕೊಯ್ಲಿನ ನಂತರ ಈಗ ಫಾರ್ ಎಕ್ಸಾಂಪಲ್ ನಾವೇನಾದ್ರು ಕತ್ತರಿಸಿದ ನಂತರ ನಾವೇನ್ ಮಾಡ್ಬೇಕು, ಅದರಲ್ಲಿರುವಂತಹ ಹುಲ್ಲಿನಿಂದ ಏನ್ ಮಾಡ್ಬೇಕು, ಕಾಳುಗಳನ್ನ ಸಪರೇಟ್ ಮಾಡ್ಬೇಕು. ಸೊ ಕಾಳುಗಳನ್ನು ಸಪರೇಟ್ ಮಾಡ್ತೀವಿ. ಆ ಹುಲ್ಲುಗಳಿಂದ ಕಾಳುಗಳನ್ನ ಸಪರೇಟ್ ಮಾಡುವುದಕ್ಕೆ ನಾವೇನಂತ ಕರಿತೀವಿ, ಒಕ್ಕಣೆ ಅಂತ ಕರಿತೀವಿ. ವೆರಿ ವೆರಿ ಇಂಪಾರ್ಟೆಂಟು ನೋಡಿ. ಕೊಯ್ಲು ಅಂತಂತಂದ್ರೆ ಪಕ್ವವಾಗಿರುವಂತಹ ಬೆಳೆಯನ್ನ ಕತ್ತರಿಸುವುದಕ್ಕೆ ನಾವು ಕೊಯ್ಲು ಅಂತ ಕರೆದ್ರೆ, ಅಲ್ಲಿ ಬೆಳೆದಿರುವಂತಹ ಹುಲ್ಲಿನಿಂದ ಕಾಳುಗಳನ್ನು ಬೇರ್ಪಡಿಸುವಂತಹ ಒಂದು ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ ಅಂತಂದ್ರೆ ಒಕ್ಕಣೆ ಅಂತ ಕರಿತೀವಿ. ಹಾಗಾದ್ರೆ ನಾವು ಯಾವ್ಯಾವ ವಸ್ತುಗಳನ್ನು ಬಳಸ್ಕೊತಾ ಇದೀವಿ, ಕಂಬೈನ್ ಅನ್ನ ಬಳಸ್ಕೊಂಡು ನಾವು ಒಕ್ಕಣೆಯನ್ನ ಮಾಡ್ತಾ ಇದೀವಿ, ಹಾರ್ವೆಸ್ಟರ್ ಗಳನ್ನ ಬಳಸ್ಕೊಂಡು ಒಕ್ಕಣೆಯನ್ನ ಮಾಡ್ತಾ ಇದೀವಿ. ಸೊ ಇವೆರಡೂ ಕೂಡ ಏನಾಗೈತೆ, ದೈಹಿಕ ಶ್ರಮವನ್ನ ಉಳಿಸೈತೆ ಮತ್ತು ಸಮಯವನ್ನು ಕೂಡ ಉಳಿಸೈತೆ. ನೆಕ್ಸ್ಟ್ ಸ್ಲೈಡ್ಗೆ ಬನ್ನಿ. ಕೊಯ್ಲು. ಆ ಕುಯ್ಯುವಂತಹ ಸಂದರ್ಭದಲ್ಲಿ ಅಥವಾ ಕತ್ತರಿಸುವಂತಹ ಸಂದರ್ಭದಲ್ಲಿ ಹಲವು ಕಡೆ ವಿವಿಧ ರೀತಿಯಲ್ಲಿ ಏನ್ ಮಾಡ್ತಾರೆ, ಹಬ್ಬವನ್ನ ಆಚರಣೆ ಮಾಡ್ತಾರೆ. ಸೊ ಯಾವ್ಯಾವ ಹಬ್ಬಗಳು, ಈಗ ತಮಿಳ್ನಾಡಿಗೆ ಹೋದ್ರೆ ಯಾವ ಹಬ್ಬವನ್ನ ಆಚರಣೆ ಮಾಡ್ತಾರೆ ಕೊಯ್ಲಿನ ಸಂದರ್ಭದಲ್ಲಿ? ತಮಿಳ್ನಾಡು ಪೊಂಗಲ್, ಪಂಜಾಬ್ ಅಂದ್ರೆ ಲೋರಿ, ಮತ್ತೆ ಪಂಜಾಬ್ ಅಲ್ಲಿ ಬೈಸಾಖಿ. ನೋಡಿ ಪಂಜಾಬ್ ಅಲ್ಲಿ ಎರಡಿದಾವೆ, ಲೋರಿ ಮತ್ತೆ ಬೈಸಾಖಿ. ನೆಕ್ಸ್ಟ್ ಕೇರಳ ಬಂದ್ರೆ ಓಣಂ. ನೆಕ್ಸ್ಟ್ ಮಕರ ಸಂಕ್ರಾಂತಿ, ನಮ್ಮ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಮಕರ ಸಂಕ್ರಾಂತಿ ಬಂತಿದೆ ಅಂತಂತಂದ್ರೆ ಇದು ಕರ್ನಾಟಕ ಮತ್ತೆ ಆಂಧ್ರ ಪ್ರದೇಶದಲ್ಲಿ ಸಾಮಾನ್ಯವಾಗಿ ನಾವು ಏನ್ ಮಾಡ್ತೀವಿ, ಆಚರಣೆಯನ್ನ ಮಾಡ್ತೀವಿ. ನೆಕ್ಸ್ಟ್ ಬೋಗಾಲಿ ಬಿಹು ಅಂತ ಬಂತು ಅಂತಂದ್ರೆ ಇದು ಅಸ್ಸಾಂ. ಬಿಹು ಅಂತ ಬಂದ್ರೆ ಎಲ್ಲಿ ಇದು ಯಾವ್ದು ಸೇರ್ಕೊಳ್ತದೆ, ಅಸ್ಸಾಂ. ಈ ಹಬ್ಬಗಳನ್ನ ನಾವೇನ್ ಮಾಡ್ತೀವಿ, ಕೊಯ್ಲಿನ ನಂತರ ಅಥವಾ ಕೊಯ್ಲಿನ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ, ಆಚರಣೆಯನ್ನ ಮಾಡ್ತೀವಿ. ನೆಕ್ಸ್ಟ್ ಸಂಗ್ರಹಣೆ. ಈಗ ಕೊನೆ ಹಂತಕ್ಕೆ ಬಂದಿದ್ದೀವಿ, ಸಂಗ್ರಹಣೆ ಮಾಡಕ್ ಬಂದಿದ್ದೀವಿ. ಸೊ ಹೌದಲ್ವಾ, ಸಂಗ್ರಹಣೆಗಳನ್ನು ಮಾಡಬೇಕು. ಇಲ್ಲಿ ಏನಿದೆ ಅದನ್ನು ನೀವು ಬರ್ಕೊಳ್ಳಿ. ಬಟ್ ನಾನು ವಿಷಯಗಳನ್ನ ಹೇಳ್ತಾ ಹೋಗ್ತೀನಿ ನೋಡಿ. ನಾವು ಬೆಳೆಗಳನ್ನ ಬೆಳೆದ ತಕ್ಷಣ ನಾವೇನ್ ಮಾಡಬೇಕು, ಸಂಗ್ರಹಣೆ ಮಾಡಬೇಕು. ಚೀಲಗಳಲ್ಲಿ ಸಂಗ್ರಹಣೆ ಮಾಡಬೇಕಾಗಿರ್ತದೆ, ಮತ್ತೆ ಇಲಿಗಳಿಂದ ದೂರ ಇಡಬೇಕಾಗಿರ್ತದೆ, ಅಥವಾ ಪೀಡೆಗಳಿಂದ ನಾವೇನ್ ಮಾಡಬೇಕಾಗಿರ್ತದೆ, ರಕ್ಷಣೆಯನ್ನ ಮಾಡಬೇಕಾಗಿರ್ತದೆ. ಮತ್ತೆ ಬೆಳೆಯನ್ನ ಸಂಗ್ರಹಣೆ ಮಾಡಬೇಕಾದ್ರೆ ಅದು ಶೀತ ಆಗಿರ್ಬೋದು, ಶೀತ ಪ್ರದೇಶದಲ್ಲಿ ನಾವು ಯಾವುದೇ ಕಾರಣಕ್ಕೆ ಇಡಕ್ಕೆ ಹೋಗ್ಬಾರ್ದು. ಅದನ್ನೇ ಇಲ್ಲಿ ಕೊಟ್ಟಿರೋದು, ಇನ್ನೇನಿಲ್ಲ. ತೇವಾಂಶ ಇರುವಂತ ಜಾಗದಲ್ಲಿ ಇಡಬೇಡಿ ಅಂತ ಹೇಳಿದ್ದಾರೆ, ಕೀಟಗಳಿರುವಂತ ಜಾಗದಲ್ಲಿ ಇಡಬೇಡಿ ಅಂತ ಸಾಮಾನ್ಯವಾಗಿ ಹೇಳಿದ್ದಾರೆ. ನೆಕ್ಸ್ಟ್ ಮತ್ತೆ ಅತಿ ಹೆಚ್ಚು ಬಿಸಿಲಲ್ಲೂ ಕೂಡ ನಾವು ಏನ್ ಮಾಡಬಾರ್ದು ಅಂತಂದ್ರೆ ಇಡಬಾರ್ದು. ಬಟ್ ಅದನ್ನ ಕಾಳುಗಳನ್ನ ಏನ್ ಮಾಡ್ಬೋದು, ಒಣಗಿಸ್ಬೋದು. ಕಾಳುಗಳನ್ನ ಒಣಗಿಸಿದ್ರೆ ಏನಾಗ್ತದೆ, ಬೆನಿಫಿಟ್ ಆಯ್ತದೆ. ಬಟ್ ಕಾಳುಗಳನ್ನ ಒಣಗಿಸ್ಬಿಟ್ಟು ನಾವೇನಾದ್ರೂ ಈ ಕೀಟ ಪೀಡೆಗಳಿಗೆ ತಿನ್ನಿಸ್ತೀವ, ಇಲ್ಲ. ಆ ತರ ಮಾಡಕ್ಕಂತೂ ನಾವು ಹೋಗ್ಬಾರ್ದು. ಮತ್ತೆ ಶಿಲೀಂಧ್ರಗಳಿಂದ ನಾವೇನ್ ಮಾಡ್ಬೇಕು, ದೂರ ಇಡಬೇಕಾಗಿರ್ತದೆ. ಫಂಗಸ್ಗಳಿಂದ ವೆರಿ ವೆರಿ ಇಂಪಾರ್ಟೆಂಟ್ ಕಣ್ರಿ. ನೀವು ಫಂಗಸ್ ಎಲ್ಲಿ ನೋಡಿರ್ತೀರಾ ಅಂತಂತಂದ್ರೆ, ನೀವು ಕಾಯಿ ಇದೆಯಲ್ಲ ತೆಂಗಿನಕಾಯಿ, ಆ ತೆಂಗಿನಕಾಯಿ ಮೇಲ್ಗಡೆ
ಒಂದು ವೈಟ್ ಕಲರು ಲೇಯರ್ ಬೆಳೆದಿರ್ತದಲ್ಲ, ಸೊ ಒಂದು 2-3 ದಿನ ಆದ ತಕ್ಷಣ ಅದೇ ಫಂಗಸ್ಸು, ಶಿಲೀಂಧ್ರಗಳು ಅಂತ ಸಾಮಾನ್ಯವಾಗಿ ಕರಿತೀವಿ. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ ಬನ್ನಿ. ಸಂಗ್ರಹಣೆ ನೋಡಿ, ಇಲ್ಲಿ ಸಂಗ್ರಹಣೆ. ರೈತರು ಕಾಳುಗಳನ್ನು ಗೋಣಿ ಚೀಲಗಳಲ್ಲಿ ಅಥವಾ ಲೋಹದ ಡಬ್ಬಗಳಲ್ಲಿ ಸಂಗ್ರಹಿಸುತ್ತಾರೆ. ಇಲ್ಲಿ ಏನ್ ಮಾಡಿದ್ದಾರೆ, ಗೋಣಿ ಚೀಲಗಳಲ್ಲಿ ಕಾಳುಗಳನ್ನು ಸಂಗ್ರಹಣೆ ಮಾಡಿದ್ದಾರೆ. ಮತ್ತೆ ಪೀಡೆಗಳು, ಇಲಿಗಳು, ಕೀಟಗಳಿಂದ ರಕ್ಷಿಸಲು ಅಧಿಕ ಪ್ರಮಾಣದಲ್ಲಿ ಕಾಳುಗಳನ್ನು ಸಂಗ್ರಹಣೆಯನ್ನು ದೊಡ್ಡ ಸಂಗ್ರಹಗಾರಗಳಲ್ಲಿ ಮತ್ತು ಗೋದಾಮುಗಳಲ್ಲಿ ಮಾಡಲಾಗ್ತದೆ. ಇದೇ ದೊಡ್ಡ ಸಂಗ್ರಹಗಾರ. ಸೊ ಇದೇ ದೊಡ್ಡ ಸಂಗ್ರಹಗಾರ ಮತ್ತು ಇದೇನಿದು ಗೋದಾಮು. ಈ ಜಾಗದಲ್ಲಿ ಏನ್ ಮಾಡ್ತಾ ಇದ್ದಾರೆ, ಸಂಗ್ರಹಣೆಯನ್ನ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಸ್ಲೈಡ್ ಏನಿದೆ, ನೆಕ್ಸ್ಟ್ ಸಂಗ್ರಹಣೆಗಳಲ್ಲೇ ಏನ್ ಮಾಡಿದ್ದಾರೆ, ಮನೆಗಳಲ್ಲಿ ಆಹಾರ ಧಾನ್ಯಗಳನ್ನು ಸಂರಕ್ಷಿಸಲು ಒಣಗಿದ ಬೇವಿನ ಎಲೆಗಳನ್ನು ಏನ್ ಮಾಡ್ತಾರೆ, ಬಳಸಲಾಗುತ್ತದೆ. ದೊಡ್ಡ ಗೋದಾಮುಗಳಲ್ಲಿ ಕಾಳುಗಳನ್ನು ಅಧಿಕ ಪ್ರಮಾಣದಲ್ಲಿ ಸಂಗ್ರಹಿಸುವಾಗ ಪೀಡೆಗಳಿಂದ ಮತ್ತು ಸೂಕ್ಷ್ಮಜೀವಿಗಳಿಂದ ರಕ್ಷಿಸಲು ನಿರ್ದಿಷ್ಟ ರಾಸಾಯನಿಕಗಳಿಂದ ಅವುಗಳಿಂದ ಉಪಚರಿಸಬೇಕು. ಅಂದ್ರೆ ಕೆಮಿಕಲ್ಸ್ಗಳನ್ನ ನಾವೇನ್ ಮಾಡ್ಬೇಕು, ಆ ಜಾಗಕ್ಕೆ ಹಾಕ್ಬೇಕಾಗಿರ್ತದೆ. ಸೊ ಫಾರ್ ಎಕ್ಸಾಂಪಲ್, ಈಗ ಇಲಿ ಸಾಯಕ್ಕೋಸ್ಕರ ಟೊಮೊಟೊ ಹಣ್ಣೊಳಗಡೆ ನಾವೇನ್ ಮಾಡ್ತೀವಿ, ವಿಷನ್ನ ಹಾಕ್ತಾರೆ, ಇಲಿ ಸಾಯ್ಲಿ ಅಂತ, ಹೌದಲ್ವಾ? ಸೊ ಅದೇ ತರ ನಾವೇನ್ ಮಾಡ್ಬೇಕಾಗ್ತದೆ, ನಾವೇನಾದ್ರು ರಕ್ಷಣೆ ಮಾಡ್ಬೇಕು ಅಂತಂದ್ರೆ ಅದ್ರ ಸುತ್ತಮುತ್ತ ನಾವು ರಾಸಾಯನಿಕ ವಸ್ತುಗಳನ್ನ ಸಿಂಪಡಿಸ್ಬೇಕಾಗ್ತದೆ. ರಾಸಾಯನಿಕ ವಸ್ತುಗಳನ್ನು ಸಿಂಪಡಿಸೋದ್ರಿಂದ ಯಾವುದೇ ಕೀಟಗಳು ಕೂಡ ಹತ್ರಕ್ಕೆ ಬರಲ್ಲ, ಬಂದರೂ ಕೂಡ ಅವೇನಾಗ್ತವೆ, ಸತ್ತೋಗ್ತವೆ. ನಾವು ಬೆಳೆದಿರುವಂಥ ಆಹಾರ ಏನು ಮಾಡ್ಬೋದು, ನಾವು ಸಂಗ್ರಹಣೆಯನ್ನು ಮಾಡ್ಬೋದು. ನೆಕ್ಸ್ಟ್ ಸ್ಲೈಡ್. ನೆಕ್ಸ್ಟ್ ಒನ್ ಆಫ್ ದಿ ಲಾಸ್ಟ್ ಸ್ಲೈಡ್, ಪ್ರಾಣಿಗಳಿಂದ ಆಹಾರ. ಹೌದಲ್ವಾ, ನಮಗೆ ಪ್ರಾಣಿಗಳಿಂದ ಆಹಾರ ಸಿಗ್ತಿದೆ ಅಲ್ವಾ? 100% ನಮಗೆ ಪ್ರಾಣಿಗಳಿಂದ ಆಹಾರ ಸಿಗ್ತಿದೆ. ಸೊ ಇಲ್ಲಿ ಪಶು ಸಂಗೋಪನೆ ಅಂತ ಏನಂತ ಅಂದ್ರೆ, ಇಲ್ಲಿ ನೋಡಿ, ಮನೆಯಲ್ಲಿ ಅಥವಾ ಸಾಕಾಣಿಕೆ ಕೇಂದ್ರಗಳಲ್ಲಿ ಸಾಕುವ ಪ್ರಾಣಿಗಳಿಗೆ ಸಮರ್ಪಕ ಆಹಾರ, ಆಶ್ರಯ ಮತ್ತು ಕಾಳಜಿಗಳನ್ನು ಒದಗಿಸಬೇಕಾಗುತ್ತದೆ. ದೊಡ್ಡ ಪ್ರಮಾಣದಲ್ಲಿ ಇದನ್ನು ಮಾಡಿದರೆ ಅದನ್ನ ಪಶು ಸಂಗೋಪನೆ ಅಂತ ಕರಿತೀವಿ. ಏನಿಲ್ಲ ಕಣ್ರಿ, ಒಂದು ಪ್ರಾಣಿಯನ್ನ ಸಾಕ್ತಿರ್ತೀರಲ್ವಾ, ಒಂದು ಪ್ರಾಣಿ ಬದಲು ನಾವು 4-5 ಪ್ರಾಣಿಗಳನ್ನ ನಾವು ಸಾಕಿದ್ರೆ, ಅದನ್ನ ಆಶ್ರಯ ಕೊಟ್ಟು ಅದನ್ನ ಕಾಳಜಿ ಮಾಡಿದ್ರೆ ಅದನ್ನೇ ನಾವೇನಂತ ಕರಿತೀವಿ ಅಂತಂದ್ರೆ ಪಶು ಸಂಗೋಪನೆ ಅಂತ ಕರಿತೀವಿ. ನೋಡಿ, ಸಮರ್ಪಕವಾದ ಆಹಾರ, ಆಶ್ರಯ, ಕಾಳಜಿಗಳನ್ನು ಒದಗಿಸಿ ಮನೆಗಳಲ್ಲಿ ಅಥವಾ ಸಾಕಾಣಿಕಾ ಕೇಂದ್ರಗಳಲ್ಲಿ ಪ್ರಾಣಿಗಳನ್ನು ಸಾಕುವ ವಿಧಾನಕ್ಕೆ ನಾವು ಏನಂತ ಕರಿತೀವಿ, ಪಶು ಸಂಗೋಪನೆ ಅಂತ ಕರಿತೀವಿ. ನೋಡಿ, ಪ್ರಾಣಿಗಳಿಂದ ಆಹಾರ ಅಂತ ಹೇಳಿದಿವಲ್ಲ, ಸೊ ಪ್ರಾಣಿಗಳಿಂದ ಆಹಾರ ಅಂತ ಬಂದ್ರೆ ನಿಮ್ಮ ಪಾಠದಲ್ಲಿ ಏನಿದೆ ಅಂತಂದ್ರೆ ಮೀನಿದೆ. ಮೀನು ತಿಂದ್ರೆ ನಮಗೆ ಮೀನು ನಮ್ಗೆ ಆಹಾರ ತಾನೆ, ಮೀನು. ಸೊ ಇಲ್ಲಿ ನೋಡಿ, ಮೀನು ನಮ್ಗೆ ಆಹಾರ. ಈ ಮೀನಿಂದ ನಮ್ಗೆ ಯಾವ ಜೀವಸತ್ವ ಸಿಗ್ತದೆ ಅಂತಂದ್ರೆ ವಿಟಮಿನ್ ಡಿ ಜೀವಸತ್ವ ಸಿಗ್ತದೆ. ವಿಟಮಿನ್ ಡಿ ಮೂಳೆಗಳಿಗೆ ಏನಾಗ್ತದೆ, ಬೆನಿಫಿಟ್ ಇದು. ಸೊ ಅಲ್ಲಿ ಮೀನಿಂದನೂ ಕೂಡ ಏನ್ ತಯಾರನ್ನ ಮಾಡ್ತಾರೆ ಅಂತಂದ್ರೆ, ಮೀನಿಂದ ಒಂದು ಆಯಿಲ್ ಅನ್ನ ತಯಾರು ಮಾಡ್ತಾರೆ. ಆ ಆಯಿಲ್ ಯಾವುದು ಅಂತಂದ್ರೆ ಕಾರ್ಡ್ ಲಿವರ್ ಅಂತ. ಯಾವ ಲಿವರು? ಕಾರ್ಡ್ ಲಿವರ್ ಎನ್ನುವ ಒಂದು ಆಯಿಲ್ ಅನ್ನ ಏನ್ ಮಾಡ್ತಾರೆ, ತಯಾರು ಮಾಡ್ತಾರೆ. ಸೊ ಅದನ್ನು ನಾವು ಬಳಸ್ಕೋತಾ ಇದ್ದೀವಿ, ಅದು ವಿಟಮಿನ್ ಡಿ ಅನ್ನ ಹೊಂದಿರ್ತದೆ. ಸೊ ಹಾಗಾಗಿ ಮೀನುಗಳಿಂದನೂ ಕೂಡ ಬೆನಿಫಿಟ್ ಇದೆ ಅಂತ ನಮ್ಗೆ ಇವಾಗ ಗೊತ್ತಾಯ್ತು. ನೋಡಿ, ನೆಕ್ಸ್ಟ್ ಸ್ಲೈಡ್ಗೆ ಬನ್ನಿ. ಎಸ್, ಇಷ್ಟೇ ಈ ಪಾಠಕ್ಕೆ ಸಂಬಂಧಪಟ್ಟಿರುವಂತಹ ಮಾಹಿತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ತುಂಬ ಥ್ಯಾಂಕ್ ಯು. ನಾನು ಸುನಿಲ್ ಯುವರ್, ಸೈನ್ಸು ಗೆಸ್ಟ್ ಟೀಚರ್, ಹಂಡ್ರಂಗಿರಿ ಕೆಲಸ ಮಾಡ್ತಾ ಇದ್ದೀನಿ, ಅರಕಲೋಡು ತಾಲೂಕು, ಹಾಸನ ಜಿಲ್ಲೆ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕು, ಕಮೆಂಟು, ಶೇರ್ ಮಾಡಿ ಅಂತ ಹೇಳ್ತಾ, ಹೈಸ್ಕೂಲ್ ಸಂಬಂಧಪಟ್ಟಂತೆ ಕೆಮಿಸ್ಟ್ರಿ, ಬಯಾಲಜಿ 100% ಎಲ್ಲ ವಿಡಿಯೋಗಳನ್ನು ಕೂಡ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳ್ತಾ ನಾನು ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್, ಟೇಕ್ ಕೇರ್, ಗುಡ್ ನೈಟ್.